ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ್ದು. ಅಂದರೆ ನಾವು ಈಗಾಗಲೇ ಪ್ರಚಲಿತ ಘಟನೆಗಳನ್ನು ಅಂದರೆ 2026 ಜನವರಿ 1ರಿಂದ ಚರ್ಚೆ ಮಾಡಕತ್ತಿದ್ದೀವಿ. ಒಂದು 18 ವಿಡಿಯೋಗಳು ಕಂಪ್ಲೀಟ್ ಆಗಿವೆ. ಇಂದಿನ ತರಗತಿಯ ಸಂಖ್ಯೆ 19 ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಈಗ ನಾವು ರೀಸೆಂಟಾಗಿ ಪ್ರಚಲಿತ ಘಟನೆಗಳು ಅಂತ ಕೊಟ್ಟರೆ 2026 ಮಾರ್ಚ್ 5ರಿಂದ ಚರ್ಚೆ ಮಾಡಕತ್ತಿದ್ದೀವಿ. ಕರೆಕ್ಟಾಗಿ ನೋಡ್ಕೇರಿ ಮತ್ತು ಬೇರೆ ಬೇರೆ ವೆಬ್ಸೈಟ್ಗೂ ಚೆಕ್ ಮಾಡ್ಕೇರಿ. ಭಾಳ ಇಂಪಾರ್ಟೆಂಟ್ ಐತೆ ನಮ್ಗೆ. ಇಂದಿನ ತರಗತಿಯಲ್ಲಿ ಇಂದಿನ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ರೆಗಿನ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿ ವಿಸ್ತರಣೆ ಅಂತ ಐತೆ. ಅಂದರೆ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿ ವಿಸ್ತರಣೆ ಕರೆಕ್ಟಾಗಿ ಗಮನಿಸ್ರಿ. ನಮಗಿಲ್ಲಿ ಕೇಂದ್ರೀಯ ಗಮನಿಸ್ಬೇಕು. ಇಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಯ ಅಂದರೆ CBI ಭಾಳ ಇಂಪಾರ್ಟೆಂಟು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ 1963 ಸ್ಥಾಪನೆ ಆಗ್ಯದ. ಅದರದ ಮುಖ್ಯಸ್ಥರು ಅಂದರೆ ಕನ್ನಡದಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಯ ನಿರ್ದೇಶಕರು, ಕೇಂದ್ರೀಯ ತನಿಖಾ ಸಂಸ್ಥೆಯ ಡೈರೆಕ್ಟರ್ ಆದ ಪ್ರವೀಣ್ ಸೂದ್ ಗಮನಿಸ್ಬೇಕು, ಇಂಪಾರ್ಟೆಂಟು. ರವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಿಸಿ ಕೇಂದ್ರ ಸರ್ಕಾರ ಬುಧವಾರ ಆದೇಶ ಹೊರಡಿಸಿದೆ ಅಂತ ಐತಿ. ಅಂದರೆ ಬುಧವಾರ ಅಂತ ಕೊಟ್ಟರೆಗಿನ ನಿನ್ನೆ ಗಮನಿಸ್ಬೇಕು, ಇಂಪಾರ್ಟೆಂಟ್. ಇವತ್ತು ಮೇ 14, ನಿನ್ನೆ ಮೇ 13ನೇ ತಾರೀಕಿಗೆ ಒಂದು ಆದೇಶ ಬಂತು. ಅದು ಇಂಪಾರ್ಟೆಂಟ್. ಮತ್ತು ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿಗೂ ಅದನ್ನು ಕೊಟ್ಟಾನ. ಮತ್ತು 1986ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಭಾಳ ಇಂಪಾರ್ಟೆಂಟ್. ಅಂದರೆ ಇವರು ಕರ್ನಾಟಕ ಕೇಡರ್ನ IPS ಆಫೀಸರ್ ಯಾವ ಬ್ಯಾಚ್ ಅಂತ ಕೊಟ್ಟರೆ 1986. ಅದು ಗಮನಿಸ್ರಿ. ಅವರು ಸೂದ್ರ ಅವರ ಅಧಿಕಾರಾವಧಿ 2027 ಮೇ 24ರವರೆಗೆ. ಅಂದರೆ 2027 ಮೇ 24 ತನ, ಅಂದರೆ ಮೇ 24 ತನ ಇವರ ಅಧಿಕಾರಾವಧಿ 1 ವರ್ಷ ಏನಾಗಿದೆ ಹೇಳ್ರಿ ಹೆಚ್ಚಾಗ್ಯದ ಅಂತ. ಅಂದರೆ ರೀಸೆಂಟಾಗಿ ಮುಗಿಬೇಕಾಗಿತ್ತು, 1 ವರ್ಷ ಹೆಚ್ಚಿಗೆ ಮಾಡ್ಯಾರ ಎಂದು ಪ್ರಕಟಣೆಯಲ್ಲಿ ತಿಳಿಸಿದಂತ ಐತೆ. ಮತ್ತು ಸೂದ್ರ ಅವರು 2023 ಮೇ ತಿಂಗಳಿನಲ್ಲಿ CBI ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ್ದರು. 2 ವರ್ಷಗಳ ಸೇವಾ ಅವಧಿಯ ಬಳಿಕ ಅವರು 2025 ಮೇ ತಿಂಗಳಲ್ಲಿ ನಿವೃತ್ತರಾಗಬೇಕಾಗಿತ್ತಂತ ಐತೆ. ಅಂದರೆ 2000 ಏನಂತ ಕೊಟ್ಟರೆ 25 ಮೇ ತಿಂಗಳಲ್ಲಿ ರಿಟೈರ್ಡ್ ಆಗಬೇಕಾಗಿತ್ತು. ಆದರೆ ಸರ್ಕಾರ ಕಳೆದ ವರ್ಷವೂ ಅವರ ಅಧಿಕಾರದ ಅವಧಿಯನ್ನು 1 ವರ್ಷ ವಿಸ್ತರಿಸಿತ್ತಂತ. ಅಂದರೆ 2025 ಮೇ ತಿಂಗಳಲ್ಲಿ ರಿಟೈರ್ಡ್ ಆಗಬೇಕಾಗಿತ್ತು. ಮತ್ತು ಕೇಂದ್ರ ಸರ್ಕಾರ 1 ವರ್ಷ ಏನಾಗಿತ್ತು ಹೇಳ್ರಿ ಹೆಚ್ಚು ಮಾಡಿತ್ತು ಅಧಿಕಾರ ಅವಧಿ, ಮತ್ತು 1 ವರ್ಷ ಎಕ್ಸ್ಟೆಂಡ್ ಮಾಡ್ಯಾರ. ಭಾಳ ಇಂಪಾರ್ಟೆಂಟ್. ಯಾಕಂದರೆ CBI ನಿರ್ದೇಶಕರು ಅಂತ ಕೊಡ್ತಾನೆ ನಿಮ್ಗೆ. ಒಂದೇ CBI ಆಗಲಿ ಇಲ್ಲ ಜೋಡಣೆಗಳಾಗಲಿ ಇಲ್ಲ ಡೈರೆಕ್ಟ್ ಪ್ರಶ್ನೆ CBI ನಿರ್ದೇಶಕರು ಯಾರಪ್ಪ ಅಂತ ಕೊಟ್ಟರೆ ಪ್ರವೀಣ್ ಸೂದ್ IPS ಭಾಳ ಇಂಪಾರ್ಟೆಂಟ್. ನೀಟಾಗಿ ಗಮನಿಸ್ರಿ. ಮತ್ತು ಇನ್ನೊಂದು ಫೋಟೋಗುಣ ಹಾಕಿದೆ. ಆ ಫೋಟೋಗುಣ ನೀವು ಚೆಕ್ ಮಾಡಿಕಿರ್ಬೇಕಾದ್ರೆ ನಮಗಿಲ್ಲಿ ಮುಖ್ಯವಾಗಿ ನೋಡ್ರಿ. ಈಗ ನಮಗೆ CBI ನಿರ್ದೇಶಕರು ಅವರ ಅಧಿಕಾರಾವಧಿ 1 ವರ್ಷ ಹೆಚ್ಚಿಸಲಾಗಿದೆ. ಅಂದರೆ ಇವರು ಸುದ್ದಿಯಲ್ಲಿ ಇದ್ದಾರೆ ಅಂತ. ಅಂದರೆ 2025 ಮೇದಲ್ಲಿಗೂ 1 ವರ್ಷ ಹೆಚ್ಚಿಗೆ ಮಾಡ್ಯಾರ. ಮತ್ತು 2026 ಮೇದಾಗೂ ಹೆಚ್ಚಿಗೆ ಮಾಡ್ಯಾರ. ಅದು ಇಂಪಾರ್ಟೆಂಟ್. ಮತ್ತು ಎಲ್ಲಿ ತನ ಇರ್ತಾರೆ ಎಂಬುದೂ ಕೆಳಗಡೆ ಹಾಕಿದ್ವಿ. ನಮಗಿಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಯ ನಿರ್ದೇಶಕರಾದ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಿಸಿ ಅಂದರೆ 2027 ಮೇ 24ರವರೆಗೆ ಕೇಂದ್ರ ಸರ್ಕಾರ ಏನಂತ ಕೊಟ್ಟರೆ ಒಂದು ಆದೇಶ ಹೊರಡಿಸ್ಯಾರ. ಯಾವಾಗಂತ ಕೊಟ್ಟರೆ ಮೇ 13 ಅಂತ ಕೊಟ್ಟರೆ ಇವತ್ತು ಎಷ್ಟು ತಾರೀಕು? ಇವತ್ತು ಮೇ 14 ಹೌದಲ್ಲ. ನಿನ್ನೆ ಆದೇಶ ಆಗ್ಯದ, ಇವತ್ತು ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದು. ಅಂದರೆ ಇಂಥವೆಲ್ಲ ಏನು ಮಾಡ್ಕೋಬೇಕಂದ್ರೆ ನೋಟ್ ಮಾಡಿ ಇಟ್ಕೋಬೇಕಂತ. ನೆಕ್ಸ್ಟಿಗೆ ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಬೇರೆ ಬೇರೆ ಟೀಚರ್ಸ್ ಎಕ್ಸಾಮ್ಸ್ ಆಗಲಿ ಇಲ್ಲ ಬೇರೆ ಬೇರೆ ಯಾವುದೇ ಎಕ್ಸಾಮ್ನಾಗ ಕರೆಂಟ್ ಅಫೇರ್ಸಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ನೀವು ಡೈಲಿಗೂ ಚೆಕ್ ಮಾಡ್ಕೊಂತಿರ್ಬೇಕು. ಅಂದ್ರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಗಲಿ ಇಲ್ಲ ಮಾರ್ಚ್ ಆಫ್ ಕರ್ನಾಟಕ, ವಾರ್ತಾ ಜನಪದ ಇಂಥವೆಲ್ಲ ಅಪ್ಡೇಟ್ ಮಾಡ್ಕೇರಿ. ಮತ್ತು ಡೈಲಿ ನ್ಯೂಸ್ ಪೇಪರ್ನ ಓದ್ತಾನೆ ಇರ್ಬೇಕು. ಅದು ಗಮನಿಸ್ರಿ. ನಮಗೆ ಇಂದಿನ ಪತ್ರಿಕೆಯಲ್ಲಿ ಕೊಟ್ಟಿದ್ದಿಷ್ಟು ಇಂಪಾರ್ಟೆಂಟು. ಮತ್ತು ನೆಕ್ಸ್ಟ್ ಈಗ ಬೇರೆ ಬೇರೆ ಇನ್ಫಾರ್ಮೇಷನ್ ಇದೂ ಸುದ್ದಿಯಲ್ಲಿ ಐತಿ. ಯಾವ ಸುದ್ದಿಯಲ್ಲಿ ಐತಿ ಅಂತ ಕೊಟ್ಟರೆಗಿನ ಒಪೆಕ್ ನೋಡ್ರಿ, ಇಂಪಾರ್ಟೆಂಟ್. ಇಲ್ಲಿ ಒಪೆಕ್ ದೇಶಗಳ ಸಂಘಟನೆ. ಅಂದರೆ ನಮಗಿಲ್ಲಿ ಒಪೆಕ್ ಎಂಬುದು ಒಂದು ಸಂಘಟನೆ. ಈಗ ಹೆಂಗೆ ನಮ್ಗೆ ಬ್ರಿಕ್ಸ್ ಅಂತ ಐತೆ ಇಲ್ಲ ಬೀಮ್ಸ್ಟೆಕ್ ಅಂತ ಐತೆ, ಐದವೆಲ್ಲ ಸಂಘಟನೆಗಳು. ಅದರಂಗ ಒಪೆಕ್ ಎಂಬುದೂ ಒಂದು ಸಂಘಟನೆ. ಇದೂ ಈಗ ಹೈಯೆಸ್ಟ್ ಸುದ್ದಿಯಲ್ಲಿ ಐತಿ. ಅಂದರೆ ಈಗ ಅದ್ರಾಗ ಬೇರೆ ಅಮೇರಿಕಾ ಮತ್ತು ಇರಾನ್ ನಡುವೆ ಯುದ್ಧ ನಡೆದಲ್ಲ, ಆ ಸಂದರ್ಭದಲ್ಲಿ ತೈಲಕ್ಕೆ ಸಂಬಂಧಪಟ್ಟಂಥ ಹೈಯೆಸ್ಟ್ ಸುದ್ದಿಯಲ್ಲಿ ಐತಿ. ಮತ್ತು ಕ್ರೂಡ್ ಆಯಿಲ್ ಐತಲ್ಲಪ್ಪ, ಈಗ ಹೈಯೆಸ್ಟ್ ಏನಂತ ಕೊಟ್ಟರೆ ಬೆಲೆ ಹೆಚ್ಚಾಗಿಬಿಟ್ಟಾವು. ಅದು ಗಮನಿಸ್ಬೇಕು. ಅದಕ್ಕೆ ಒಪೆಕ್ ದೇಶಗಳ ಸಂಘಟನೆ. ಮತ್ತು ಈ ಒಪೆಕ್ ದೇಶಗಳ ಒಂದು ಸಂಘಟನೆಯಲ್ಲಿ ಒಂದು
ಈ UAE ಅದೇನಾಗಿದೆ ಅಂತ ಕೊಟ್ರೆಗಿನ ಹೊರಗಡೆ ಬಂದದ್ದು, ಎಕ್ಸಿಟ್ ಆಗ್ಯದ. ಅದನ್ನ ಗಮನಿಸ್ಬೇಕು. ಅದರ ಸಂಬಂಧನೇ ಇದ್ರ ತರಗತಿ ಐತೆ. ನಮಗಿಲ್ಲಿ ಮುಖ್ಯವಾಗಿ ನಮಗೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಗಮನಿಸ್ಬೇಕು. ಇಲ್ಲಿ ಒಪೆಕ್ ದೇಶಗಳ ಸಂಘಟನೆ, ನಮಗೆ ಒಪೆಕ್ ಅಂಬದು ಅದನ್ನ ಇದೇನಿಲ್ಲ, ನಮಗೆ ಪೆಟ್ರೋಲಿಯಂ ಏನು ಉತ್ಪನ್ನಗಳ ಏನು ರಫ್ತು ಮಾಡ್ತಾವಲ್ಲ ಆ ದೇಶಗಳ ಒಂದು ಸಂಘಟನೆ ಇದೆ ಅಷ್ಟೇ. ಅದು ನಿಮಗೆ ಇಂಗ್ಲೀಷಾಗೂ ಹಾಕಿದೆ, ನಾನು ತೋರಿಸ್ತೀನಿ ಅಂತ. ನಮಗಿಲ್ಲಿ ಗಮನಿಸ್ರಿ, 2026 ಮೇ 1ರಿಂದ ಅಂದರೆ ಮೇ 1ನೇ ತಾರೀಕಿನಿಂದ 2026 ಮೇ 1ನೇ ತಾರೀಕಿನಿಂದ ಅನ್ವಯವಾಗುವಂತೆ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ, UAE ಯುನೈಟೆಡ್ ಅರಬ್ ಎಮಿರೇಟ್ಸು ಒಪೆಕ್ ಮತ್ತು ಒಪೆಕ್ ಪ್ಲಸ್ ಸಂಘಟನೆಯಿಂದ ಹೊರ ಬಂದಿರುವುದು ಜಾರಿಯಾಗಿದೆ ಅಂತ ಐತಿ. ಅಂದರೆ ಇಲ್ಲಿ ಗಮನಿಸಬೇಕಾದದ್ದು UAE ಇದು ಈ ಒಪೆಕ್ ಸಂಘಟನೆಯಿಂದ ನಾವು ಹೊರಗಡೆ ಬರ್ತೀವಂತ ಏಪ್ರಿಲ್ 28ಕ್ಕೆ ಡಿಕ್ಲೇರ್ ಮಾಡಿದ್ರು, ಅನೌನ್ಸ್ ಮಾಡಿದರು. ಅದು ಜಾರಿಯಾಗಿದೆ ಯಾವಾಗ ಅಂತ ಕೊಟ್ಟರೆ 2026 ಮೇ 1ನೇ ತಾರೀಕಿಗೆ. ಇವತ್ತೆಷ್ಟು ಮೇ 14 ಹೌದಿಲ್ಲ, ಅಂದರೆ ಒಂದು 13 ದಿನ ಹಿಂದಿಲ್ದು ಕರೆಕ್ಟಾಗಿ ಗಮನಿಸ್ರಿ. ಮತ್ತು ಈ ಒಪೆಕ್ ದೇಶಗಳ ಸಂಘಟನೆ ಸುದ್ದಿಯಲ್ಲಿ ಐತಲ್ಲ, ಈಗ ಒಪೆಕ್ಗೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಷನ್ ಐತಪ್ಪ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಬರ್ಬೋದು, ಏನು ಕೇಳ್ಬೋದು ಅಂತ ಅದನ್ನ ಚರ್ಚೆ ಮಾಡೋಣ. ಒಂದು ಇಮೇಜ್ಗುನ ಭಾಳ ಇಂಪಾರ್ಟೆಂಟ್ ಇದು ಗಮನಿಸ್ಬೇಕಂದ್ರೆ, ನೀವು ಒಂದು ಭೂಪಟದಲ್ಲಿ ಈ ಒಪೆಕ್ ಸಂಘಟನೆ ಅದರಲ್ಲಿ ಮೆಂಬರ್ಶಿಪ್ ಯಾವ್ಯಾವ ಇದಾವಲ್ಲ ಅವೆಲ್ಲವಷ್ಟು ಇಲ್ಲಿ ಹಾಕಿದ್ದೀವಿ, ಕರೆಕ್ಟಾಗಿ ಗಮನಿಸ್ರಿ. ನಿಮ್ಗೆ ಈಗ ನಮಗೆ ಇನ್ನೊಂದು ಮುಖ್ಯವಾಗಿ ಏನು ಗಮನಿಸ್ಬೇಕಂದ್ರೆಗಿನ, ಈಗ ಈ ದೇಶ ಯಾವ ದೇಶ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಇದು ನಮಗೆ ಇದೇನಾಗಿದೆ ಹೇಳ್ರಿ, 2026 ಮೇ 1ರಿಂದ ಅನ್ವಯವಾಗುವಂತೆ ಎಕ್ಸಿಟ್ ಆಗ್ಯದ. ಎದರಿಂದ ಅಂತ ಕೊಟ್ಟರೆ ಒಪೆಕ್ಲಿಂದ, ಅಂದರೆ ಟೋಟಲ್ ಒಪೆಕ್ನಲ್ಲಿ 12 ದೇಶಗಳಿದ್ವ, ಇದರ ಸೇರಿ ಯಾವುದರ ಸೇರಿ UAE. ಈಗ ಒಂದು ಮೈನಸ್ ಆಗಿದೆ ಅಂತ ಕೊಟ್ಟರೆ ಈಗಿನ ಟೋಟಲ್ ಎಷ್ಟು ಉಳಿದು, ಈಗ 11 ಉಳಿದು. ಅದು ಇಂಪಾರ್ಟೆಂಟ್. ನಮಗಿಲ್ಲೆಲ್ಲ ಮುಂದಾಗ ಇಮೇಜ್ ಹಾಕಿದ್ದೀನಿ, ಬಟ್ ಇಮೇಜಿನ ಗಮನಿಸ್ರಿ, ಕರೆಕ್ಟಾಗಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಪ್ರಶ್ನೆ ಈ ಒಪೆಕ್ ದೇಶಗಳ ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಡ್ತಾನೆ. ಅವೆಲ್ಲ ಗೊತ್ತಿರಬೇಕು. ಮತ್ತು ಸಂಸ್ಥಾಪಕ ದೇಶಗಳಿಗೂ ನಿಮಗೆ ತೋರಿಸ್ತೀವಿ ಅಂತ ನಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಒಪೆಕ್ ಅಂತ ಇದೆ. ಒಪೆಕ್ ಅಂದರೆ ಆರ್ಗನೈಜೇಷನ್, ಓ ಅಂತ ಕೊಟ್ಟರೆ ಆರ್ಗನೈಜೇಷನ್ ಅಂದರೆ ಸಂಘಟನೆ, ಹೌದಲ್ಲ, ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಗಮನಿಸಬೇಕಿಲ್ಲಿ, ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಅಂದರೆ ಒಪೆಕ್ ಪ್ಲಸ್ ಅಂತ ಐತೆ, ಅವು ಬೇರೆ ದೇಶಗಳ ತೋರಿಸ್ತಾರಂತ. ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತುದಾರ ರಾಷ್ಟ್ರಗಳ ಒಕ್ಕೂಟ, ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳ ಏನು ರಫ್ತು ಮಾಡ್ತಾವಲ್ಲ, ಅಂದರೆ ಮಾರಾಟ ಮಾಡ್ತಾವಲ್ಲ ಆ ಒಂದು ದೇಶಗಳ ಒಂದು ಸಂಘಟನೆ ಯಾವ್ದು ಹೇಳ್ರಿ, ಒಪೆಕ್ ಅಂತ. ಮತ್ತು ಇಲ್ಲಿ ಒಪೆಕ್ ಅದ್ರ ಜೊತೆ ಒಪೆಕ್ ಪ್ಲಸ್ಗೂ ಐತೆ, ಅದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅಂತ ಒಂದ್ಸಲ ಗಮನಿಸ್ರಿ. ಅದರದ್ದು ವಿಸ್ತಾರ ರೂಪಕ್ಕೂ ನಿಮಗೆ ಗೊತ್ತಿರ್ಬೇಕು. ಯಾವುದನ್ನ ಒಂದು ಎಕ್ಸಾಮ್ನಾಗ ಒಪೆಕ್ ಅದರ ವಿಸ್ತಾರ ರೂಪ ಅಂತ ಕೊಡ್ತಿರ್ತಾನೆ, ಭಾಳ ಇಂಪಾರ್ಟೆಂಟ್. ಅದೊಂದ್ಸಲ ಗಮನಿಸ್ರಿ, ಮತ್ತೆ ಒಂದ್ಸಲ ನೋಡ್ಕೇರಿ, ಚೆಕ್ ಮಾಡ್ಕೇರಿ. ಮತ್ತೆ ಅಧಿಕೃತ ವೆಬ್ಸೈಟ್ನಾಗ ಚೆಕ್ ಮಾಡ್ಕೋಬೇಕು ನೀವು. ಅಂದರೆ ಒಪೆಕ್ ಅಂತ ಅವ್ರದ್ದೇ ಒಂದು ವೆಬ್ಸೈಟ್ ಐತೆ, ಆ ವೆಬ್ಸೈಟ್ನಾಗ ಹೋದಾಗ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಮುಖ್ಯವಾಗಿ ಇಲ್ಲಿ ಗಮನಿಸ್ರಿ. ಇಲ್ಲಿ ಒಪೆಕ್ ಅಂತ ಐತೆ, ಇಲ್ಲಿ ಕನ್ನಡದಲ್ಲಿ ಹಾಕಿ ಒಪೆಕ್ ಸಂಘಟನೆ ಸ್ಥಾಪನೆಯಾದ ವರ್ಷ. ಅಂದರೆ ಇದು ಒಪೆಕ್ ಐತಲ್ಲ ಸಂಘ ಯಾವಾಗಲಿಂದ ಸ್ಟಾರ್ಟ್ ಆಗ್ಯದ ಅಂತ 1960 ಸೆಪ್ಟೆಂಬರ್ 14ಕ್ಕೆ 1960. ನಿಮಗೆ ಯಾವುದನ್ನ ಹೇಳಿಕೆ ರೂಪದಲ್ಲಿ ಒಂದು ಪ್ರಶ್ನೆದಲ್ಲಿ ಹಾಕಿರ್ತಾನೆ, 1960 ಸೆಪ್ಟೆಂಬರ್ 14ರಂದು ಸ್ಥಾಪನೆಯಾಗಿದೆ. ಸರಿ ಅನ್ಬೇಕು ನಾವು, ಗಮನಿಸ್ಬೇಕು. ಇಲ್ಲಿ 1960 ಸೆಪ್ಟೆಂಬರ್ 14 ಯಾವ ಒಪ್ಪಂದದ ಒಂದು ಪ್ರಕಾರ ಅಂತ ಕೊಟ್ಟರೆ ಬಾಗ್ದಾದ್ ಒಪ್ಪಂದದ ಅನ್ವಯ. ನೋಡ್ರಿ, ಬಾಗ್ದಾದ್ ಒಪ್ಪಂದದ ಅನ್ವಯ 1960 ಸೆಪ್ಟೆಂಬರ್ 14ಕ್ಕೆ ಈ ಒಪೆಕ್ ಸಂಘಟನೆ ಸ್ಥಾಪನೆ ಆಗ್ತದೆ, ಭಾಳ ಇಂಪಾರ್ಟೆಂಟ್. ಮತ್ತು ನಮಗೆ ಇಲ್ಲಿ ಮುಖ್ಯವಾಗಿ ಈ ಒಪೆಕ್ ಸಂಘಟನೆಯ ಕೇಂದ್ರ ಕಚೇರಿ ಅಂದರೆ ಪ್ರಧಾನ ಕಚೇರಿ ಇಲ್ಲ ಸಚಿವಾಲಯ ಅದರದ್ದೊಂದು ಆಫೀಸ್ ಬೇಕಲ್ಲ, ಅದೆಲ್ಲೈತೆ ಅಂತ ಕೊಟ್ಟರೆ ಆಸ್ಟ್ರಿಯಾ ದೇಶದ, ಗಮನಿಸಲಿ, ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರದಾಗ ಐತಿ. ವಿಯೆನ್ನಾ, ಆಸ್ಟ್ರೇಲಿಯಾ ಅಲ್ಲ, ಆಸ್ಟ್ರಿಯಾ ಅಂತ ದೇಶ ಐತಿ. ಆಸ್ಟ್ರಿಯಾ ದೇಶದ ಈ ಒಂದು ಪ್ಲೇಸ್ನಾಗ ಐತಿ. ಯಾವ ಪ್ಲೇಸ್ ಹೇಳ್ರಿ, ವಿಯೆನ್ನಾ. ಒಂದ್ಸಲ ಬೇಕಾದ್ರೆ ಅದ್ರದ್ದು ಆಫೀಸು ಫೋಟೋ ನೋಡ್ಕೇರಿ, ಬಿಲ್ಡಿಂಗ್. ನಮಗೆ ಒಪೆಕ್ ಸಂಘಟನೆ ಅಂದರೆ ಈಗೇನು ಈ ಒಪೆಕ್ ಸಂಘಟನೆಯಿಂದ UAE ಏನು ಎಕ್ಸಿಟ್ ಆಗ್ಯದಲ್ಲ ಅದ್ರ ಸಂಬಂಧಿನ ಸುದ್ದಿಯಲ್ಲಿ ಇರೋದು. ಅದಕ್ಕೆ ಒಪೆಕ್ ಸಂಘಟನೆಯ ಒಂದು ಆಫೀಸ್ ಎಲ್ಲೈತೆ ಅಂತ ಕೊಟ್ಟರೆ ಅದು ವಿಯೆನ್ನಾ ನಗರದಾಗ ಐತಿ. ಯಾವ ದೇಶದಲ್ಲಿ ಅದು, ಆಸ್ಟ್ರಿಯಾ ದೇಶದ
ವಿಯೆನಾ ನಗರ, ಅದು ಗೊತ್ತಿರಲಿ. ಮತ್ತೆ ನಮಗೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ಟರೆ, ಒಪೆಕ್ ಸಂಘಟನೆಯ ಸಂಸ್ಥಾಪಕ ದೇಶಗಳು ಅಂತ ಕೊಟ್ಟರೆ 1960 ಸೆಪ್ಟೆಂಬರ್, ಅಲ್ಲಿ ಏನು ನೋಡಿದ್ವಲ್ಲ ಸೆಪ್ಟೆಂಬರ್ ಯಾವ ಡೇಟ್ ಅಂತ, ಆ ಡೇಟಿಗೆ ಏನು ಸ್ಥಾಪನೆ ಆಯ್ತಲ್ಲ ಯಾವ್ದು ಒಪೆಕ್, ಅವಾಗ ಸಂಸ್ಥಾಪಕ ದೇಶಗಳು ಯಾವಿದು ಅಂತ ಕೊಟ್ಟರೆ ನೋಡಿ, ಸೌದಿ ಅರೇಬಿಯಾ ಇತ್ತು, ಇರಾನ್ ಇತ್ತು, ಇರಾಕ್ ಇತ್ತು, ಕುವೈತ್ ಇತ್ತು, ಮತ್ತು ವೆನೆಜುವೆಲಾ ಇತ್ತು. ಟೋಟಲ್ ಎಷ್ಟು ಹೇಳ್ರಿ, ನಮಗೆ 1 2 3 4 5 ದೇಶಗಳಿದ್ದವ. ಎದುರಾಗಿದ್ದವ ಒಪೆಕ್ನಾಗ ಏನು ಒಪೆಕ್ ಸ್ಥಾಪನೆ ಆದಾಗ 1960 ಸೆಪ್ಟೆಂಬರ್ ತಿಂಗಳದಾಗ 5 ದೇಶಗಳಿದ್ದವು. ಅಂದರೆ ಪ್ರಶ್ನೆ ನಿಮಗೆ, ಒಪೆಕ್ನ ಸಂಸ್ಥಾಪಕ ದೇಶಗಳನ್ನು ಹೆಸರಿಸಿ ಅಂದರೆ ನಮಗೆ ಒಂದೊಂದು ಆಪ್ಷನ್ಸ್ನಾಗ 5 ದೇಶಗಳು ಕೊಟ್ಟಿರ್ತಾನೆ. ಒಂದು ಪ್ರಶ್ನೆಗೂ ಹಾಕಿದ್ದೀವಿ, ಕರೆಕ್ಟಾಗಿ ಗಮನಿಸ್ರಿ. ಇದು ನಮಗೆ ಸೌದಿ ಅರೇಬಿಯಾ, ಇರಾನು, ಇರಾಕು, ಕುವೈತು, ವೆನೆಜುವೆಲಾ ಗಮನಿಸ್ಬೇಕು, ಇಂಪಾರ್ಟೆಂಟು. ನಂತರ ಅಂತ ಕೊಟ್ಟರೆ 1960 ನಂತರ ನೋಡ್ರಿ, ನಂತರ ಅಲ್ಲೆಲ್ಲ ನಿಮಗೆ ವೆಬ್ಸೈಟೇ ಸೇರ್ತದೆ. ನಂತರ ಈ ದೇಶಗಳ ಜೊತೆಗೆ ಅಂದರೆ ಸೌದಿ ಅರೇಬಿಯಾ, ಇರಾನು, ಇರಾಕ್, ಕುವೈತ್, ವೆನೆಜುವೆಲಾ ಈ ದೇಶಗಳ ಜೊತೆಗೆ ಕತಾರ್ 1961 ತೋರಿಸ್ತೀನಿ ನಿಮ್ಗೆ, ಐತಿ ಎಲ್ಲ ನೋಡಮ್ಮಂತ. ಅಂದರೆ ಜಾಯ್ನ್ ಆಗಿದ್ದು ಹೇಳಕತ್ತೀನಿ ನಾನು, ಗಮನಿಸ್ಬೇಕು, ಇಂಪಾರ್ಟೆಂಟು. ಇಂಡೋನೇಷಿಯಾ 1962 ನೋಡ್ಬೇಕು, ಇವಾಗ ಇಲ್ಲ ಈಗ ಸದ್ಯಕ್ಕೆ, ಅಂದ್ರೆ ಜಾಯ್ನ್ ಆಗಿತ್ತು, ಗಮನಿಸ್ಬೇಕು, ಇಂಪಾರ್ಟೆಂಟು. ಲಿಬಿಯಾ 1962 ಯುನೈಟೆಡ್ ಅರಬ್ ಎಮಿರೇಟ್ಸ್ 1967 ಜಾಯ್ನ್ ಆಗಿತ್ತು. ಯಾವ್ದು ಹೇಳ್ರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ 1967 ಜಾಯ್ನ್ ಆಗಿ 2026 ಮೇ 1 ಎಕ್ಸಿಟ್ ಆಗ್ಯದ. ಅಂದ್ರೆ ಗಮನಿಸ್ಬೇಕಾದದ್ದು, ಈ ಒಪೆಕ್ ಸಂಘಟನೆಗೆ UAE ಯಾವಾಗಪ್ಪ ಯಾವ ವರ್ಷ ಜಾಯ್ನ್ ಆಗಿತ್ತು ಅಂತ ಕೊಟ್ಟರೆ 1967 ಬಟ್ ಎಕ್ಸಿಟ್ ಆಗಿದೆ 2026 ಮೇ 1 ಅದೊಂದ್ಸಲ ಗಮನಿಸೋಕೆ ಇಂಪಾರ್ಟೆಂಟು. ಮತ್ತು ಅಲ್ಜೀರಿಯಾ 1969 ಇದೈತಿ. ಆಮೇಲೆ ನೈಜೀರಿಯಾ 1971 ಇದಕ್ಕೂ ಐತೆ. ಇಕ್ವೆಡಾರ್ ಅಂತ ಐತೆ, ಇಕ್ವೆಡಾರ್ ದೇಶ ಇದಿಲ್ಲ, ಈಗ 2020 ಎಕ್ಸಿಟ್ ಆಗಿದೆ. ಅಂದ್ರೆ 1973 ಏನಾದ್ರೆ ಜಾಯ್ನ್ ಆಗಿತ್ತು. ಆಮೇಲೆ ಗ್ಯಾಬೋನ್ ಅಂತ ಐತಿ, ಗ್ಯಾಬಾನ್ ಇದಕ್ಕೂ ಈಗ ಪ್ರೆಸೆಂಟ್ ಐತಿ, 1975 ಜಾಯ್ನ್ ಆಗ್ಯದ. ಅಂಗೋಲಾ 2007 ಜಾಯ್ನ್ ಆಗಿತ್ತು, ಪ್ರೆಸೆಂಟ್ ಇಲ್ಲ ಅಂದ್ರೆ ಏನು, ಅದು ಗಮನಿಸ್ರಿ. ಆಮೇಲೆ ಇಕ್ವೆಟೋರಿಯಲ್ ಗಿನಿಯಾ ಇದು 2017 ಜಾಯ್ನ್ ಆಗ್ಯದ. ಆಮೇಲೆ ಕಾಂಗೋ 2018 ಸೇರಿಕೊಂಡ. ಅಂದರೆ ನಮಗೆ ಇಲ್ಲಿ ಗಮನಿಸಬೇಕಾದದ್ದು, ಈ ಒಪೆಕ್ ದೇಶಗಳಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಈಗ ಯಾವಾಗ ಜಾಯ್ನ್ ಆಗಿ ಇಂಥ ವರ್ಷದಾಗ ಜಾಯ್ನ್ ಆಯಿತು, ಇಂಥ ವರ್ಷದಾಗ ಎಕ್ಸಿಟ್ ಆಯಿತು, ಹಿಂಗುನ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಈಗ ಇದು ಸುದ್ದಿಯಲ್ಲಿ ಐತಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದ್ರದ್ದು ಮಾತ್ರ ಗೊತ್ತಿರಬೇಕು. 67 ಜಾಯ್ನ್ ಆಗಿತ್ತು, 2026 ಮೇ 1 ಎಕ್ಸಿಟ್ ಆಗೈತೆ. ಮತ್ತಿನ್ನ ಇದಾವೆ ಬೇರೆ ಅದನ್ನು ಗಮನಿಸ್ರಿ. ಈಗ ನಮಗೆ ಒಪೆಕ್ ಸಂಘಟನೆಯ ಸಂಸ್ಥಾಪಕ ದೇಶಗಳು ಇವು 5 ಇದಾವ. 5 ಆದ್ಮೇಲೆ ಇವೆಲ್ಲ ಜಾಯ್ನ್ ಆದವ. ಮತ್ತೆ ನೆಕ್ಸ್ಟ್ ನೋಡ್ರಿ ಏನಾಗಿದೆ ಗಮನಿಸ್ರಿ, ಇಂಪಾರ್ಟೆಂಟ್ ಇಲ್ಲಿ ನಮಗೆ ಮುಖ್ಯವಾಗಿ ಭಾಳ ಸಿಂಪಲ್ ಆಗೈತಿ. ಇಕ್ವೆಡಾರ್ ಡಿಸೆಂಬರ್ 1997 ತನ್ನ ಸದಸ್ಯತ್ವವನ್ನು ಅಮಾನತುಗೊಳಿಸಿತು. ಅಂದರೆ ಅದು ಕ್ಯಾನ್ಸಲೇಷನ್ ಆಗಿತ್ತು. ಅಕ್ಟೋಬರ್ 2007 ಒಪೆಕ್ಗೆ ಮತ್ತೆ ಸೇರ್ತದೆ ಇಕ್ವೆಡಾರ್. ಆದರೆ ಜನವರಿ 1, 2020 ಜಾರಿಗೆ ಬರುವಂತೆ ಒಪೆಕ್ ಸದಸ್ಯತ್ವವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿತಂತ ಐತಿ. ಅಂದರೆ ಇಕ್ವೆಡಾರ್ ಐತಲ್ಲ, ಈಗ ಒಪೆಕ್ನ ಸದಸ್ಯ ರಾಷ್ಟ್ರ ಅಲ್ಲ, ಅದು 2020 ಜನವರಿ 1 ಅನ್ವಯವಾಗುವಂತೆ ಅದು ಎಕ್ಸಿಟ್ ಆಗ್ಯದ, ಅದು ಗಮನಿಸ್ರಿ. ಆಮೇಲೆ ಇಂಡೋನೇಷಿಯಾ ಜನವರಿ 2009 ತನ್ನ ಸದಸ್ಯತ್ವವನ್ನು ಅಮಾನತುಗೊಳಿಸಿತು. ಜನವರಿ 2016 ಅದನ್ನು ಮತ್ತೆ ಸಕ್ರಿಯಗೊಳಿಸಲಾಯಿತು. ಆದರೆ ನವೆಂಬರ್ 30, 2016 ಒಪೆಕ್ ಸಮ್ಮೇಳನ 171ನೇ ಸಭೆಯಲ್ಲಿ ಮತ್ತೊಮ್ಮೆ ತನ್ನ ಸದಸ್ಯತ್ವವನ್ನು ಅಮಾನತುಗೊಳಿಸಲು ನಿರ್ಧರಿಸಿತಂತೈತೆ. ಅಂದರೆ ಈಗ ಸದ್ಯಕ್ಕಿದು ಇಂಡೋನೇಷ್ಯಾ ಇಲ್ಲ, ಫಸ್ಟ್ ಒಂದು ಟೈಮಿಗೆ ಇತ್ತು, ಈಗಿಲ್ಲ, ಅದು ಗಮನಿಸ್ಬೇಕು. ಮತ್ತು ಇಕ್ವೆಡಾರ್ಗೂ ಒಂದು ಟೈಮಿಗೆ ಇತ್ತು, 2020 ಜನವರಿ 1 ಎಕ್ಸಿಟ್ ಆಗ್ಯದ, ಅದು ಗಮನಿಸ್ರಿ. ಆಮೇಲೆ ಈ ಗ್ಯಾಬೋನ್ ಜನವರಿ 1995 ತನ್ನ ಸದಸ್ಯತ್ವವನ್ನು ಕೊನೆಗೊಳಿಸಿತು. ಆದಾಗ್ಯೂ ಜುಲೈ 2016 ಅದು ಸಂಸ್ಥೆಗೆ ಮತ್ತೆ ಸೇರಿತಂತೈತೆ. ಅಂದರೆ ಇದು ಗ್ಯಾಬೋನ್ ಎಂಬ ದೇಶ 1995 ಏನಂತ ಕೊಟ್ಟರೆಗಿನ ಕ್ಯಾನ್ಸಲೇಷನ್ ಮಾಡಿ ಮತ್ತೆ ಜಾಯ್ನ್ ಆಗ್ಯದ 2016 ಜುಲೈದಾಗ, ಅದು ಗಮನಿಸ್ರಿ. ಇದು ಮೆಂಬರ್ಶಿಪ್ ಪಡೆದದ್ದು, ಇದು ಅದು ಇಂಪಾರ್ಟೆಂಟು. ಆಮೇಲೆ ಕತಾರ್ ಜನವರಿ 1, 2019 ತನ್ನ ಸದಸ್ಯತ್ವವನ್ನು ಕೊನೆಗೊಳಿಸಿತು. ಅಂಗೋಲಾ ಜನವರಿ 1, 2024 ಜಾರಿಗೆ ಬರುವಂತೆ ತನ್ನ ಸದಸ್ಯತ್ವವನ್ನು ಹಿಂತೆಗೆದುಕೊಂಡಿತ್ತಂತೈತೆ. ಅಂದರೆ ಇದು ನಮಗೆ 2026 ಈ ಮೇ 1 UAE ಇದೈತಲ್ಲಪ್ಪ, ಇದು ಎಕ್ಸಿಟ್ ಆಗ್ಯದಲ್ಲ,
ಇದಕ್ಕಿಂತ ಮುಂಚೆಗೆ ಇದು ಎಕ್ಸಿಟ್ ಆಗ್ಯದ. ಯಾವಾಗಂತ ಕೊಟ್ಟರೆ ಅಂಗೋಲಾ ಅಂತ ಒಂದು ದೇಶ ಜನವರಿ 1, 2024 ಅನ್ವಯವಾಗುವಂತೆ. ಅಂದರೆ ಗಮನಿಸ್ಬೇಕಾದಿದ್ದೇನಂತ ಕೊಟ್ಟರೆ ಈಗ ನೋಡ್ರಿ, ಇವೆಲ್ಲ ನಿಮಗೆ ವೆಬ್ಸೈಟ್ನಾಗ ಸಿಗ್ತಾವ, ನೋಡ್ಬೇಕಂದ್ರೆಗೇನು. ಯಾಕಂತ ಕೊಟ್ರೆಗಿನ ಈಗ ನಮಗೆ ಒಪೆಕ್ ಏನು ಆ ಸಂಘಟನೆ ಸುದ್ದಿ ಹೈಯೆಸ್ಟ್ ಐತೆ ಅಂದ್ರೆಗಿನ ಅದರ ಮೆಂಬರ್ಶಿಪ್ ಬಗ್ಗೆ ಇಂಥ ದೇಶ ಮೊದಲಿತ್ತು ಈಗ ಇಲ್ಲ, ಈ ರೀತಿ ಪ್ರಶ್ನೆಗಳಿಗೂ ಏನಂದ್ರೆ ಸ್ಟೇಟ್ಮೆಂಟ್ ವೈಸ್ನಾಗ ಹಾಕುವಂಥ ಸಾಧ್ಯತೆ ಇರ್ತದೆ. ನಮಗಿಲ್ಲಿ ಗಮನಿಸಬೇಕಾದದ್ದು, ನಮಗಿಲ್ಲಿ ಸಂಸ್ಥಾಪಕ ದೇಶಗಳು ಇವುಗಳ ನಂತರ ಯಾವ್ಯಾವ ದೇಶಗಳು ಜಾಯ್ನ್ ಆದವು, ಯಾವಾಗ ಎಕ್ಸಿಟ್ ಆದವು, ಈಗ ಪ್ರೆಸೆಂಟ್ ಎಷ್ಟಿದಾವೆ, ನಮಗೆ ಅದು ಇಂಪಾರ್ಟೆಂಟ್. ನಮಗೆ ನೋಡ್ರಿ ಇಂಪಾರ್ಟೆಂಟ್ ಇದೆಲ್ಲ ಆದಮೇಲೆ ಇಲ್ಲಿ ಮುಖ್ಯವಾಗಿ ಈಗ ಒಪೆಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಿಗೆ ಅಂದರೆ ಎಲ್ಲ ಎಕ್ಸಿಟ್ ಎಲ್ಲ ಬುಟ್ಟಿಗೆಸೆ ನೋಡ್ರಿ, ನಮಗಿಲ್ಲಿ ಟೋಟಲ್ 11 ಇದಾವೆ. ಈಗ ಯಾವಾಗ ಯಾವ ಡೇಟ್ ಪ್ರಕಾರ ಇವತ್ತೇನಪ್ಪ 2026 ಮೇ ಎಷ್ಟು ಇವತ್ತು ತಾರೀಕು 14. ಇವತ್ತು ರಾತ್ರಿ ನಿಮಗೆ 8 ಗಂಟೆಗೆ ತರಗತಿ ಕೇಳಕತ್ತೀರಿ, ಗಮನಿಸ್ಬೇಕಾಗ್ತದೆ ಹೌದಲ್ಲ. ಇವತ್ತಿನ ಒಂದು ಅಂಕಿಅಂಶಗಳ ಪ್ರಕಾರ ಟೋಟಲ್ 11 ಇದಾವೆ. 12 ಇದ್ದುವ ಒಂದು ಎಕ್ಸಿಟ್ ಆಗ್ಯದಲ್ಲ, ಯಾವುದು 2026 ಮೇ 1 UAE ಕರೆಕ್ಟಾಗಿ ಗಮನಿಸ್ಬೇಕು. ನೋಡ್ರಿ ಇಲ್ಲಿ ಸೌದಿ ಅರೇಬಿಯಾ, ಆಮೇಲೆ ಇರಾನು, ಆಮೇಲೆ ಇರಾಕು, ಕುವೈತು, ವೆನೆಜುವೆಲಾ ಇವು ಸಂಸ್ಥಾಪಕ ದೇಶಗಳ ಗಮನಿಸ್ಬೇಕು. ಆಮೇಲೆ ನೈಜೀರಿಯಾ, ಆಮೇಲೆ ರಿಪಬ್ಲಿಕ್ ಆಫ್ ಕಾಂಗೋ, ಆಮೇಲೆ ಗ್ಯಾಬೋನ್ ನೋಡಿ ಮತ್ತೆ ಬಂದದ್ದು ಇಕ್ವೆಟೋರಿಯಲ್ ಗಿನಿಯಾ, ಆಮೇಲೆ ಲಿಬಿಯಾ, ಅಲ್ಜೀರಿಯಾ. ಇದ್ರ ಜೊತೆಗೆ ಯಾವುದಿತ್ತು UAE ಹೌದ್ರಲ್ಲಿ ಇತ್ತಿಲ್ಲ, ಅದು ಇಂಪಾರ್ಟೆಂಟ್. 2026 ಮೇ 1ನೇ ತಾರೀಕಿಗೆ ಏನಾಗಿದೆ ಹೇಳ್ರಿ, ಅದು ಎಕ್ಸಿಟ್ ಆಗಿದೆ, ಅದು ಇಂಪಾರ್ಟೆಂಟ್. ನಮಗಿಲ್ಲಿ ಟೋಟಲ್ 11 ದೇಶಗಳು ಗೊತ್ತಿರಬೇಕು. ಈಗ ಪ್ರೆಸೆಂಟ್ ಇರೋದು 12 ಇದು ಒಂದಿಲ್ಲ. ಈಗ ಇನ್ನೂ ಇನ್ನೂ ಅಷ್ಟು ಅಪ್ಡೇಟ್ ಆಗಿಲ್ಲ, 12 ತೋರ್ಸಕತ್ತದ ಮತ್ತೆ ವೆಬ್ಸೈಟಿಗೆ 12 ತೋರ್ಸಕತ್ತದ. ಅದು ಇವತ್ತಿಲ್ಲ ನಾಳೆ 11 ಅಂತ ಆಗ್ತದೆ. 11 ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ರಿ. ಅದರ ವಾಚ್ ಮಾಡ್ತಿರ್ಬೇಕು ಅಂದ್ರೇನು, ಅದೆಲ್ಲ ವೆಬ್ಸೈಟ್ನಾಗ ಯಾವಾಗ ಅಪ್ಡೇಟ್ ಆಗ್ತದಲ್ಲ ಅದನ್ನು ಅಪ್ಡೇಟ್ ಮಾಡ್ಕೇರಿ. ಬಟ್ ಟೋಟಲ್ ಏನಂತ ಕೊಟ್ಟರೆ ಪ್ರಸ್ತುತ ಈ ಎಲ್ಲ ದೇಶಗಳು ಅಂದರೆ ಒಂದೊಂದು ಟೈಮಿಗೆ ನಿಮಗೆ ಒಪೆಕ್ನ ಸಂಸ್ಥಾಪಕ ದೇಶಗಳು ಮತ್ತು ಅದರದ್ದು ಟೋಟಲ್ ಏನು ಆಮೇಲೆ ಜಾಯ್ನ್ ಆಗ್ಯಾವಲ್ಲ ಇವೆಲ್ಲವಷ್ಟುಗೂ ಕೊಡುವಂಥ ಸಾಧ್ಯತೆ ಇರ್ತದೆ. ಕರೆಕ್ಟಾಗಿ ಗಮನಿಸ್ರಿ. ಒಪೆಕ್ ಸಂಘಟನೆಯ ಸದಸ್ಯ ದೇಶಗಳು ಮತ್ತು ಇವ್ರ ಜೊತೆಗೆ ಒಪೆಕ್ ಪ್ಲಸ್ ಅಂತ ಬರ್ತದೆ. ಒಪೆಕ್ ಪ್ಲಸ್ ಅದು ನಿಮಗೆ ತೋರಿಸ್ತೀನಂತ. ಆ ಒಪೆಕ್ ಪ್ಲಸ್ ದೇಶಗಳಕ್ಕಿಂತ ಮುಂಚೆಗೆ ಈ ದೇಶಗಳು ಗಮನಿಸ್ಬೇಕು ನೀವು. ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ವೆನೆಜುವೆಲಾ ಏನಂತ ಕೊಟ್ಟರೆ ಒಪೆಕ್ ಸಂಘಟನೆಯ ಸದಸ್ಯ ರಾಷ್ಟ್ರ ವೆನೆಜುವೆಲಾ. ನೋಡ್ರಿ ಯಾವ ಕಾಂಟಿನೆಂಟ್ ಇದು, ಕಮೆಂಟ್ ಮೂಲಕ ತಿಳಿಸಿ. ದಕ್ಷಿಣ ಅಮೆರಿಕ ಹೌದಲ್ಲ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ ಹಿಂಗೆಲ್ಲ ನಮಗಿಲ್ಲ. ಅಂದರೆ ವೆನೆಜುವೆಲಾ ಯಾವ ಒಂದು ಖಂಡದಾಗ ಐತಿ, ಇದು ಖಂಡ ನೋಡಿ ಕಾಂಟಿನೆಂಟ್ ನೋಡ್ಬೇಕಿಲ್ಲ, ಭಾಳ ಇಂಪಾರ್ಟೆಂಟ್. ನೋಡಿ ಇಲ್ಲೇ ಐತಿ ವೆನೆಜುವೆಲಾ, ಯಾವ ಒಂದು ಖಂಡ ಅದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಎಲ್ಲ ಟೋಟಲ್ ನೋಡ್ರಿ ಇಲ್ಲೊಂದು ಕಾಂಟಿನೆಂಟ್ ಐತೆ, ಯಾವುದಿದು ಕಾಂಟಿನೆಂಟ್ ಅದಕ್ಕೂ ಒಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂಥ ನೋಡ್ಬೇಕು ಅಂದ್ರೆ ಏನು ಮ್ಯಾಪ್ ಭಾಳ ಇಂಪಾರ್ಟೆಂಟ್ ಅಥವಾ ನಮಗಿಲ್ಲಿ UAE ಅಂತ ಐತೆ ನೋಡಿ, ಇಲ್ಲಿ ಬರ್ದಿವಲ್ಲ ಇಲ್ಲಿ ಐತಿ UAE. ಇಲ್ಲಿ ಏನು ಬಾಣದ ಗುರುತು ಹಾಕಿವಲ್ಲ ಇದು UAE ದೇಶ. ಈಗ ರೀಸೆಂಟಾಗಿ 2026 ಮೇ 1 ಏನು ಅನ್ವಯವಾಗುವಂತೆ ಎಕ್ಸಿಟ್ ಆಗ್ಯದ ಹೌದಲ್ಲ. ಇದ್ರ ಸೇರಿ 12 ಇದ್ದವಾ, ಈಗ ಒಂದು ಹೋಯ್ತಾ, ಈಗ 11 ಇದಾವೆ. 11 ಯಾವ್ಯಾವ ಅಂಬೋದು ನೋಡ್ರಿ, ನಮಗಿಲ್ಲಿ ವೆನೆಜುವೆಲಾ ಐತೆ, ನೋಡಿ ಇಲ್ಲಿ ದೇಶ ಅಲ್ಜೀರಿಯಾ ಐತೆ, ಆಮೇಲೆ ಲಿಬಿಯಾ ಐತೆ, ಇರಾಕ್ ನೋಡಿ ಇರಾಕ್ ಐತೆ, ಆಮೇಲೆ ಕುವೈತ್ ನೋಡಿ ಕುವೈತ್ ಐತೆ, ಆಮೇಲೆ ಇರಾನ್ ಎಷ್ಟು ಸುದ್ದಿಯಲ್ಲಿ ಐತೆ ನೋಡಪ್ಪ. ಇರಾನ್ ಭಾಳ ಇಂಪಾರ್ಟೆಂಟು. ಇರಾನ್ ಸುತ್ತಮುತ್ತಿರುವಂಥ ದೇಶಗಳು ನಿಮಗೆ ಆಲ್ರೆಡಿ ಆ ಪ್ರಶ್ನೆ ಹಾಕಿ ಹೇಳಿದ್ದೀನಿ. ಆಮೇಲೆ ಸೌದಿ ಅರೇಬಿಯಾ ಇದು ಸಂಸ್ಥಾಪಕ ದೇಶ ಹೌದಲ್ಲ, ಸೌದಿ ಅರೇಬಿಯಾ ಸಂಸ್ಥಾಪಕ ದೇಶ. ಆಮೇಲೆ ಕಾಂಗೋ ಐತೆ, ಕಾಂಗೋ ನಮಗೆ ಇಲ್ಲಿ ಗಮನಿಸ್ಬೇಕಿಲ್ಲ ಐತೆ. ಆಮೇಲೆ ಗ್ಯಾಬನ್ ಐತೆ, ಆಮೇಲೆ ನಮಗೆ ಇಕ್ವೆಟೋರಿಯಲ್ ಗಿನಿಯಾ ಅಂತ ಐತೆ, ಆಮೇಲೆ ನೈಜೀರಿಯಾ ಅಂತ ಐತೆ. ಅಂದರೆ ಟೋಟಲ್ ಏನಂತ ಕೊಟ್ಟರೆ ಈ 11 ದೇಶಗಳಿಗೂ ಮ್ಯಾಪ್ನಲ್ಲಿ ನಿಮಗೆ ಸಿಗ್ತದೆ. ಇದು ಮ್ಯಾಪ್ ವೆಬ್ಸೈಟ್ನಾಗ ಗೂಗಲ್ನಾಗ ಅಲ್ಲಿ ಸಿಗ್ತದೆ. ಮತ್ತು ಗಮನಿಸ್ಬೇಕು ಅಂದ್ರೇನು ನೋಡ್ಬೇಕು, ಒಪೆಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಆ ಒಂದು ಭೂಪಟದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ. ಈಗ ಸುದ್ದಿಯಲ್ಲಿ ಐತಲ್ಲಪ್ಪ, ನೋಡ್ಬೇಕು, ಅದು ಗಮನಿಸ್ಬೇಕು. ಯಾವ ದೇಶ ಎಕ್ಸಿಟ್ ಈಗ ರೀಸೆಂಟಾಗಿ ಆಯಿತು. ಇದಕ್ಕಿಂತ ಮುಂಚೆಗೆ 2024 ಜನವರಿ 1 ಆಗಿತ್ತಲ್ಲ ಇಕ್ವೆಡಾರ ಯಾವುದು ಅದು ನಮಗಿಲ್ಲಿ ಅಂಗೋಲಾ. ಇಕ್ವೆಡಾರ್ ಕೊಟ್ಟರೆ 2020 ಅದು ನೋಡಿ. ಅಂಗೋಲಾ 2024 ಜನವರಿ 1 ಎಕ್ಸಿಟ್ ಆಗಿತ್ತು. ಅದಾದಮೇಲೆ UAE ಭಾಳ ಇಂಪಾರ್ಟೆಂಟು, ನೀಟಾಗಿ ಗಮನಿಸ್ರಿ. ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಒಪೆಕ್ ಪ್ಲಸ್ ಸಂಘಟನೆ ಅಂತ ಐತಿ. ಅದೇ ಒಪೆಕ್ ಮತ್ತು ಒಪೆಕ್ ಪ್ಲಸ್ ಅಂತ ನಮಗಿಲ್ಲಿ ಒಪೆಕ್ ಪ್ಲಸ್ ಸಂಘಟನೆ USA ಅಂತ ಐತಿ. ಅಮೇರಿಕಾದ ಶೇಲ್ ತೈಲ ಉತ್ಪಾದನೆಯ ಹೆಚ್ಚಳದಿಂದಾಗಿ ಕುಸಿಯುತ್ತಿರುವ ತೈಲ ಬೆಲೆಗಳನ್ನು ನಿಯಂತ್ರಿಸಲು 2016ರಲ್ಲಿ ಒಪೆಕ್ ಸಂಘಟನೆ ಮತ್ತು ಇತರೆ ತೈಲ ಉತ್ಪಾದಕ ದೇಶಗಳು ಸೇರಿ ಮಾಡಿಕೊಂಡ ಒಪ್ಪಂದ. ಅಂದರೆ ಒಪೆಕ್ ಪ್ಲಸ್ ಅಂದ ತಕ್ಷಣ ನಮ್ಗೆ ಯಾವ ಇಯರ್ ಏನು ಬರ್ಬೇಕು ಹೇಳ್ರಿ,
16 ಬರಬೇಕು, ಭಾಳ ಇಂಪಾರ್ಟೆಂಟು, ನೀಟಾಗಿ ಗಮನಿಸ್ಬೇಕು. ಮತ್ತು ಈ ಒಪೆಕ್ ಪ್ಲಸ್ ಸಂಘಟನೆದಾಗ ಯಾವ್ಯಾವ ದೇಶಗಳಿದಾವೆ ನೋಡ್ರಿ, ನಮಗಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ನೋಡು. ಒಪೆಕ್ ಪ್ಲಸ್ ಸಂಘಟನೆಯ ಸದಸ್ಯ ದೇಶಗಳು ಇಲ್ಲಿಗೂ 11 ಇದಾವೆ. ನಮಗಿಲ್ಲಿ ಮುಖ್ಯವಾಗಿ ರಷ್ಯಾ ಮೇನ್ ಪ್ರಮುಖ ನೋಡಿ. ನಮಗಿಲ್ಲಿ ಒಪೆಕ್ ಪ್ಲಸ್ನಾಗ ರಷ್ಯಾನೇ ಇಂಪಾರ್ಟೆಂಟ್. ಆಮೇಲೆ ಅಜರ್ಬೈಜಾನು, ಕಜಕಿಸ್ತಾನು, ಬಹ್ರೇನು, ಆಮೇಲೆ ಬ್ರೂನೈ, ಆಮೇಲೆ ಮಲೇಷಿಯಾ, ಮೆಕ್ಸಿಕೋ, ಒಮನ್ನು, ದಕ್ಷಿಣ ಸುಡಾನು, ಆಮೇಲೆ ಸುಡಾನು. ರೀಸೆಂಟಾಗಿ ಏನಂತ ಕೊಟ್ಟರೆ ಬ್ರೆಜಿಲ್ 2025 ಫೆಬ್ರವರಿಯಲ್ಲಿ ಸೇರ್ಯದು. ಅದು ಗಮನಿಸಬೇಕಾದದ್ದು. ಅಂದರೆ ಒಪೆಕ್ ಪ್ಲಸ್ಸಿಗೆ ಒಪೆಕ್ ಅಲ್ಲ ಬರೇ ಒಪೆಕ್ ಪ್ಲಸ್ ಬೇರೆ. ಒಪೆಕ್ ಪ್ಲಸ್ನಾಗ ಇಷ್ಟೆಲ್ಲ ದೇಶಗಳು ಬರ್ತಾವೆ. ಅದ್ರಾಗ ಮುಖ್ಯವಾಗಿ ರಷ್ಯಾ ಒಂದ್ಸಲ ಬೇಕಾದ ವೆಬ್ಸೈಟ್ ಚೆಕ್ ಮಾಡ್ಕೇರಿ. ಮತ್ತು ಬ್ರೆಜಿಲ್ ಐತಲ್ಲ ರೀಸೆಂಟಾಗಿ ಆ್ಯಡ್ ಆಗ್ಯದ. ಯಾವ್ದು ಕೇಳ್ರಿ, ಒಪೆಕ್ಕಿಗೆ ಭಾಳ ಇಂಪಾರ್ಟೆಂಟು. ಮತ್ತು ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ರಿಗಿನ ನಮಗೆ ಈ ಒಂದು ಯು ಎ ಇ ಸಂಘಟನೆ ಐತಲ್ಲ, ಯು ಎ ಇ ಏನು ಒಪೆಕ್ ಸಂಘಟನೆಯಿಂದ ಹೊರಗಡೆ ಬಂತು. ಅಂದರೆ ಈ ಒಪೆಕ್ ಸಂಘಟನೆಯ ಒಂದು ಕಟ್ಟುನಿಟ್ಟಿನ ಒಂದು ನಿಯಮಗಳಿದಾವೆ. ಅಂದರೆ ಕೆಲವೊಂದು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಅವೆಲ್ಲ ಇವ್ರಿಗೆ ಏನಂತ ಕೊಟ್ರಿಗಿನ ಇಡಿಸಿಲ್ಲ. ಅಂದರೆ ಇವರ ಒಂದು ಹಿತಾಸಕ್ತಿಗೆ ಏನಂತ ಕೊಟ್ರಿಗಿನ ಅದು ಆಗಿ ಬಂದಿಲ್ಲ. ಅದ್ರ ಸಂಬಂಧನೇ ಇದು ಹೊರಗಡೆ ಬರಕತ್ತದ. ಯಾವುದಂತ ಹೊರಗಡೆ ಬಂದದ ಈಗ ಯಾವ್ದು ಹೇಳ್ರಿ, ಯು ಎ ಇ. ಅದೊಂದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಮತ್ತು ನಮಗಿಲ್ಲಿ ಒಪೆಕ್ ಪ್ಲಸ್ ಸಂಘಟನೆ ಅದರ ಸದಸ್ಯ ರಾಷ್ಟ್ರಗಳು ರೀಸೆಂಟಾಗಿ ಯಾವ್ದು ಆ್ಯಡ್ ಆಗ್ಯದ, ಬ್ರೆಜಿಲ್. ಅದೊಂದು ನಿಮಗೆ ಗೊತ್ತಿರಬೇಕು. ಮತ್ತು ಒಂದು ಸ್ವಲ್ಪ ಏನು ಉದ್ದೇಶ ಏನಪ್ಪ, ಒಪೆಕ್ ಸಂಸ್ಥೆಯ ಉದ್ದೇಶ ಏನಂತ ಕೊಟ್ಟರೆ ಪೆಟ್ರೋಲಿಯಂ ನೀತಿಗಳನ್ನು ಸಂಘಟಿಸಲು ಮತ್ತು ತೈಲ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ದಕ್ಷ ಪೂರೈಕೆ, ಉತ್ಪಾದಕರಿಗೆ ಸ್ಥಿರ ಆದಾಯ ಮತ್ತು ಹೂಡಿಕೆದಾರರಿಗೆ ನ್ಯಾಯಯುತ ಆದಾಯವನ್ನು ಖಚಿತಪಡಿಸಿಕೊಳ್ಳಲು 1960ರಲ್ಲಿ ಸ್ಥಾಪಿಸಲಾದ ಶಾಶ್ವತ ಅಂತರ ಸರ್ಕಾರಿಯ ಸಂಸ್ಥೆ ಇದು. ಯಾವ್ದು ಹೇಳ್ರಿ, ಒಪೆಕ್. ಕರೆಕ್ಟಾಗಿ ಗಮನಿಸ್ಬೇಕಿಲ್ಲಿ. ಯಾಕಂದರೆ ಒಪೆಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತೂ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಈ ಒಂದು ಕ್ರೂಡ್ ಆಯಿಲ್ ಏನು ಸುದ್ದಿಯಲ್ಲಿ ಐತಲ್ಲ, ಕಚ್ಚಾ ತೈಲ ಅದ್ರ ಸಂಬಂಧ ಒಂದು ಬ್ಯಾರಲ್ ಅಂತ ಕೊಟ್ಟರೆ 159 ಲೀಟರ್ ಎಣ್ಣೆ ಇರ್ತದೆ ನೋಡಿ. ಬ್ಯಾರಲ್ಲು ನಮ್ಮ ಕಡೆ ಇರ್ತಲ್ಲ, ನಮಗೆ ನೀರು ಪಾರು ತುಂಬಿರ್ತೀವಲ್ಲ ಅಂಥ ಬ್ಯಾರಲ್ ಅಲ್ಲ. ಇವು ಬ್ಯಾರಲ್ ಬೇರೆ ಏನಿದಾವೆ ಒಂದ್ಸಲ ಬೇಕಾದ್ರೆ ಚೆಕ್ ಮಾಡಿಕೆ ನೋಡಿ, ಎಲ್ಲಿ ಬೇಕಾದ್ರೆ ಇಟ್ಟಾರೆ. ನಾವು ಅಲ್ಲಿ ಮನ್ಯಾಗ ಊರಾಗ ಅವು ಬೇರೆ ಇರ್ತಾವೆ ಬ್ಯಾರಲ್, ಮತ್ತೆ ಚೆಕ್ ಮಾಡಿ ನೋಡಿರಿ. ಇನ್ನೊಂದು ಇಲ್ಲ ರೀ ನಮ್ಮದು 300 ಲೀಟರ್ ಹಿಡಿತದ, 400 ಲೀಟರ್ ಹಿಡಿತದ ಅದಲ್ಲ. ಬಟ್ ಸಾಮಾನ್ಯವಾಗಿ ಈ ಬ್ಯಾರಲ್ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಅಂದ್ರೆ ಏನು ಅಂದರೆ 159 ಲೀಟರ್ ಹಿಡಿತದ ಅಂತ. ಇದು ಯಾವ್ದು ಹೇಳ್ರಿ, ಒಂದು ಬ್ಯಾರಲ್. ಇದ್ರ ಬಗ್ಗೆ ಒಂದ್ಸಲ ಎಕ್ಸಾಮ್ನಾಗ ಬಂದಿತ್ತು, ಚೆಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟು ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ರಿಗಿನ ವಿಶ್ವ ತೈಲ ಮುನ್ನೋಟ ಅಂದರೆ ವರ್ಲ್ಡ್ ಆಯಿಲ್ ಔಟ್ಲುಕ್ ನೋಡಿ. ಗಮನಿಸ್ಬೇಕಿಲ್ಲಿ ವರ್ಲ್ಡ್ ಆಯಿಲ್ ಔಟ್ಲುಕ್ ವರದಿಯನ್ನು ಈ ಒಪೆಕ್ ಸಂಘಟನೆ ಪ್ರಕಟಿಸದಂತ. ಅಂದರೆ ಈ ಒಂದು ಮುನ್ನೋಟ ಐತಲ್ಲ, ವಿಶ್ವ ತೈಲ ಮುನ್ನೋಟ ಅಂದರೆ ವರ್ಲ್ಡ್ ಆಯಿಲ್ ಔಟ್ಲುಕ್, ಈ ವರದಿಯನ್ನು ಯಾರಪ್ಪ ಪ್ರಕಟಿಸ್ತಾರಂತ ಕೊಟ್ಟರೆ ಈ ಒಪೆಕ್ ಸಂಘಟನೆ. ಅದೊಂದ್ಸಲ ನೋಡ್ಕೇರಿ. ಯಾಕಂದರೆ ನಿಮಗೆ ಸಿಂಪಲ್ ಆಗಿ ಪ್ರಶ್ನೆಗಳು ಸಿಂಗಲ್ ಲೈನ್ ಬರ್ಬೋದು, ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ರೂಪದಲ್ಲಿ ಬರ್ಬೋದು. ಒಟ್ಟು ನೀಟಾಗಿ ಗಮನಿಸ್ಬೇಕಂತ. ಒಪೆಕ್ ಮತ್ತು ಒಪೆಕ್ ಪ್ಲಸ್ ಸಂಘಟನೆ ಇನ್ನು ಬೇರೆ ಬೇರೆ ವೆಬ್ಸೈಟ್ ಚೆಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೇರಿ. ಕರೆಕ್ಟಾಗಿ ಗಮನಿಸ್ರಿ. ಮತ್ತು ಒಂದು ಪ್ರಶ್ನೆಗಳ ನಿಮಗೆ ನಾನು ಹಾಕಿದ್ದೀನಿ ನೋಡಿ. ನಮಗಿಲ್ಲಿ ಮುಖ್ಯವಾಗಿ ಒಪೆಕ್ ಸಂಘಟನೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಸೌದಿ ಅರೇಬಿಯಾ, ಇರಾನು, ರಷ್ಯಾ ಇಲ್ಲಪ್ಪ, ರಷ್ಯಾ ಇಲ್ಲೋದಿಲ್ಲ, ಒಪೆಕ್ ಪ್ಲಸ್ನಾಗ ಐತೆ. ಇದಲ್ಲ ಇದು, ಅದು ಗಮನಿಸ್ಬೇಕು. ಸಂಸ್ಥಾಪಕ ದೇಶಗಳು 5 ಇದ್ವಿಲ್ಲ ನೋಡು, ಸೌದಿ ಅರೇಬಿಯಾ, ಇರಾನು, ಇರಾಕು, ಬ್ರೂನೈ ಇಲ್ಲ ಸಂಸ್ಥಾಪಕದಾಗ ಇಲ್ಲ, ಅದು ಗಮನಿಸ್ರಿ. ಇದೂ ಆಪ್ಷನ್ಸ್ ಬಿಗೂ ಅಲ್ಲ. ಆಮೇಲೆ ಸೌದಿ ಅರೇಬಿಯಾ, ಇರಾನು, ಇರಾಕು, ಕುವೈತು ಮತ್ತು ವೆನಿಜುವೆಲಾ. ಆಪ್ಷನ್ ಸಿನೇ ಸರಿಯಾದ ಉತ್ತರ. ಆಪ್ಷನ್ ಸಿ ಯಾವುದಿಲ್ಲ, ಇದು ಸಂಸ್ಥಾಪಕ ದೇಶಗಳಿವು. ಆಮೇಲೆ ಆಪ್ಷನ್ಸ್ ಡಿದಾಗ ಸೌದಿ ಅರೇಬಿಯಾ, ಇರಾನು, ಇರಾಕು, ಕುವೈತು ಮತ್ತು ಅಜರ್ಬೈಜಾನ್ ಇಲ್ಲ. ಅದಕ್ಕೆ ಆಪ್ಷನ್ಸ್ ಡಿ ಅಲ್ಲ, ಆಪ್ಷನ್ ಸಿನೇ ಸರಿಯಾದ ಉತ್ತರ. ಕರೆಕ್ಟಾಗಿ ಅಂದರೆ ಹಿಂಗೆ ರೆಡಿ ಮಾಡ್ಕೋಬೇಕು ನೀವು. ಅಂದರೆ ಒಪೆಕ್ ಸಂಘಟನೆಯ ಸಂಸ್ಥಾಪಕ ದೇಶಗಳು, ಮತ್ತು ಅದಾದಮೇಲೆ ಯಾವ್ಯಾವ ದೇಶಗಳು ಜಾಯ್ನ್ ಆದವು, ಯಾವ ದೇಶಗಳು ಎಕ್ಸಿಟ್ ಆದವು, ಆಮೇಲೆ ಒಪೆಕ್ ಪ್ಲಸ್ನಾಗ ಯಾವ್ಯಾವ ದೇಶಗಳಿದಾವೆ, ಪ್ರಮುಖ ದೇಶ ಯಾವುದು, ಮತ್ತು ಯು ಎ ಇ ಐತಲ್ಲ ಯಾಕೆ ಒಪೆಕ್ ಸಂಘಟನೆಯಿಂದ ಹೊರಗಡೆ ಬಂತು, ಅವೆಲ್ಲ ಗಮನಿಸ್ಬೇಕು. ಮತ್ತು ಅದರ ಪ್ರಧಾನ ಕಚೇರಿ ಯಾವಾಗ ಸ್ಥಾಪನೆ ಆಗ್ಯದ ಅವೆಲ್ಲ ನಿಮಗೆ ಗಮನಿಸಿ. ಮತ್ತು ಯಾವ್ಯಾವ ಖಂಡದಲ್ಲಿ ಯಾವ್ಯಾವ ದೇಶಗಳಿದಾವೆ, ಅಂದರೆ ಇದು ಒಪೆಕ್ ಸಂಘಟನೆಗೆ ಏನಿದಾವಲ್ಲ 11 ದೇಶಗಳು ಯಾವ ಕಾಂಟಿನೆಂಟ್ನಾಗ ಇದಾವೆ ಅಂತ ನಿಮಗೆ ಗೊತ್ತಿರಬೇಕು. ಮತ್ತು ಇದೊಂದು ಪ್ರಶ್ನೆ ರೀಸೆಂಟಾಗಿ ನೋಡಿದವಲ್ಲಪ್ಪ, ವಿಶ್ವ ತೈಲ ಮುನ್ನೋಟ ಅಂದರೆ ವರ್ಲ್ಡ್ ಆಯಿಲ್ ಔಟ್ಲುಕ್ ವರದಿಯನ್ನು ಯಾರು ಪ್ರಕಟಿಸುತ್ತಾರೆ? ನಮಗಿಲ್ಲಿ ವಿಶ್ವಸಂಸ್ಥೆ, ಆಮೇಲೆ ಒಪೆಕ್, ಅಮೆರಿಕದ ತೈಲ ಕಂಪನಿ, ವಿಶ್ವ ವಾಣಿಜ್ಯ ಸಂಸ್ಥೆ ಅಂತ ಐತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಯಾವ್ದು ಹೇಳ್ರಿ, ಒಪೆಕ್. ಅದು ಒಂದ್ಸಲ
ನೀವು ವೆಬ್ಸೈಟ್ನಾಗ ಚೆಕ್ ಮಾಡಿ ನೋಡ್ರಿ. ಮತ್ತು ಇನ್ನೊಂದು ದಿನಪತ್ರಿಕೆಯಲ್ಲಿ ರೀಸೆಂಟಾಗಿ ಕೊಟ್ಟಿದ್ದ ಇಂಥವೆಲ್ಲ ಓದ್ಬೇಕು ನಾವು. ಅಂದ್ರೆ ನೀವು ಪೇಪರ್ ನೋಡಿ ನಮಗೆ ಉತ್ಪಾದನಾ ಕೋಟ ಹೆಚ್ಚಿಸಿದ ಒಪೆಕ್ ಅಂತ ಐತಿ, ಒಪೆಕ್ ಪ್ಲಸ್ ನೋಡಿ, ಒಪೆಕ್ ಪ್ಲಸ್ ಅಂದ್ರೆ ಇವೆಲ್ಲ ಪ್ರತಿಯೊಂದು ಗಮನಿಸ್ಬೇಕಿಲ್ಲಿ. ನಮಗಿಲ್ಲಿ ನೋಡ್ರಿ ಸೌದಿ ಅರೇಬಿಯಾ, ರಷ್ಯಾ ಮತ್ತು ಒಪೆಕ್ ಪ್ಲಸ್ ಸಂಘಟನೆಯ ಇತರ 5 ದೇಶಗಳು ಭಾನುವಾರ ತಮ್ಮ ಕಚ್ಚಾ ತೈಲ ಉತ್ಪಾದನೆಯ ಕೋಟವನ್ನು ಜಾಸ್ತಿ ಮಾಡಿವೆ ಅಂತ ಐತಿ. ಅಂದ್ರೆ ಈ ಒಪೆಕ್ಗೆ ಸಂಬಂಧಪಟ್ಟಂತೆ ಇಲ್ಲ ಒಪೆಕ್ ಪ್ಲಸ್ಗೆ ಸಂಬಂಧಪಟ್ಟಂತೆ ಏನೇ ಬರಲಿ ನ್ಯೂಸ್ ಪೇಪರ್ನಾಗ ಕರೆಕ್ಟಾಗಿ ಕುಂತು ನೀಟಾಗಿ ಪರ್ಫೆಕ್ಟಾಗಿ ಅಪ್ಡೇಟ್ ನೋಡಿ. ಇಲ್ಲಿ ಬ್ಯಾರಲ್ ತೋರಿಸಿದ್ನಲ್ಲಪ್ಪ, ಒಂದು 159 ಲೀಟ್ರ್ ಇದ್ರಾಗ ಎಣ್ಣೆ ಇರ್ತದ. ಅವೆಲ್ಲ ಸ್ಟಡಿ ಮಾಡಿಕೊಂತ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ ತಿಳಿತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಷ್ಟು ನಿಮ್ಗೆ ಒಪೆಕ್ಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಈಗ ಒಂದು ಪ್ರಮುಖ ದಿನಾಚರಣೆ ಐತೆ ನೋಡ್ರಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ರೀಸೆಂಟಾಗಿ ನಮ್ಮ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮೇ 11 ಅಂದ್ರೆ 2026 ಮನೆ ರೀಸೆಂಟಾಗಿ ಹೋಯ್ತಲ್ಲ. ಅಂದರೆ ಇವತ್ತು ಮೇ 14 ಹೌದಲ್ಲ, ಅಂದ್ರೆ ಒಂದು 2 ದಿನದಿಂದ ನಮಗೆ ನೋಡಿ 1998 ಮೇ 11 ಆಪರೇಷನ್ ಶಕ್ತಿ ನೋಡಿ. ಯಾವುದಾದ್ರು ಆಪರೇಷನ್ ಶಕ್ತಿ ಅಡಿಯಲ್ಲಿ ನಡೆಸಲಾದ ಐತಿಹಾಸಿಕ ಪೋಖ್ರಾನ್ 1 ಮಾಡಿದ್ದೆ. ಅವಾಗ ಅದರದ್ದು ಆಪರೇಷನ್ ಯಾವುದು ಹೆಸರು ಅದಕ್ಕೂ ಒಂದ್ಸಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಅಲ್ಲಿ ಪರಮಾಣು ಪರೀಕ್ಷೆಗಳ ಸ್ಮರಣಾರ್ಥವಾಗಿ ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಅಂತ ಐತಿ. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದು ಮೇ 11 ಐತಲ್ಲ, ಏನಂತ ಆಚರಣೆ ಮಾಡ್ತೀವಿ ನಾವು? ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂದ್ರೆ ನ್ಯಾಷನಲ್ ಟೆಕ್ನಾಲಜಿ ಡೇ. ಯಾವಾಗ? ಮೇ 11. ಅದು ಗಮನಿಸ್ರಿ. ಎದಕ್ಕೆ ಆಚರಣೆ ಮಾಡ್ತೀವಿ? ನಮಗೆ ಪೋಖ್ರಾನ್ 2 ಪೋಖ್ರಾನ್ ಎಂಬುದು ಪ್ಲೇಸ್ ಇದು ಎಲ್ಲಿ ಹೇಳ್ರಿ? ರಾಜಸ್ಥಾನ ರಾಜ್ಯದಾಗ ಐತಿ. ಪೋಖ್ರಾನ್ 1 1974 ಮಾಡಿವಿ. ಪೋಖ್ರಾನ್ 2 ನಾವು 1998 ಮೇ 11 ಮಾಡ್ತೀವಿ. ಅದನ್ನು ಆಪರೇಷನ್ ಶಕ್ತಿ ಅಂತ ಕರೀತಾರೆ. ಭಾಳ ಇಂಪಾರ್ಟೆಂಟ್ ಅದು. ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ಮೇ 11 ನಾವೇನಂತ ಮಾಡ್ತೀವಿ, ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ತಂತ್ರಜ್ಞಾನದ ದಿನ. ಮತ್ತು ಅದರ ಥೀಮ್ಗೂ ಇಂಪಾರ್ಟೆಂಟು. 2026 ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಧ್ಯೇಯವಾಕ್ಯ ನೋಡ್ರಿ, ನಮಗೆ ಇಂಪಾರ್ಟೆಂಟು. ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಐತಿ. ಅಂದ್ರೆ ನಮಗಿಲ್ಲಿ ಇವೆಲ್ಲ ನೋಟ್ ಮಾಡಿ ಇಟ್ಕೋಬೇಕು ನೀವು. ಅಂದರೆ ಥೀಮ್ ಕೊಡ್ತಾನೆ ಅಂತ ಕೊಟ್ಟರೆ ಯಾವುದಾದ್ರೂ ಕೊಡ್ಬೋದು. ನಮಗೆ ಅಂತಾರಾಷ್ಟ್ರೀಯ ಯೋಗ ದಿನ, ಇಲ್ಲ ನಮಗೆ ಮುಖ್ಯವಾಗಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಇಲ್ಲ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ, ಯಾವುದಾದ್ರೂ ಧ್ಯೇಯವಾಕ್ಯನ ಕೊಡುವಂಥ ಸಾಧ್ಯತೆ ಇರ್ತದೆ. ಇದನ್ನೆಲ್ಲ ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಹೈಯೆಸ್ಟ್ ಸುದ್ದಿಯಲ್ಲಿ ಐತೆ ನೋಡಿ, ನಮಗೆ ಮುಖ್ಯವಾಗಿ ಗ್ರಾಮೀಣ ಉದ್ಯೋಗಾವಕಾಶದ ಹೊಸ ಗ್ಯಾರಂಟಿ ಅಂತ ಐತಿ. ಗಮನಿಸ್ಬೇಕಿಲ್ಲಿ. ವಿಕಸಿತ ಭಾರತ ರಾಮ್ಜಿ ಕಾಯ್ದೆ ನಮಗಿಲ್ಲಿ ಗಮನಿಸ್ರಿ. 2026 ಜುಲೈ 1 ನೋಡಿ, ಜುಲೈ 1ನೇ ತಾರೀಕು ಜಾರಿ ಆಗತ್ತದ. ಏನು ಹೇಳ್ರಿ? ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆ. ಭಾಳ ಇಂಪಾರ್ಟೆಂಟ್ ನಮಗಿಲ್ಲಿ ನೋಡಿ. ಜುಲೈ 1 2026 ದೇಶಾದ್ಯಂತ ಜಾರಿ. ಈಗ ನರೇಗಾ ಐತಲ್ಲ, ಆ ನರೇಗಾದ ಬದಲು ಇದೈತಿ ನಮಗಿದು ಜುಲೈ 1ನೇ ತಾರೀಕಿಗೆ ಮತ್ತೆ ಫುಲ್ ಚರ್ಚೆ ಮಾಡೋಣ ಅಂತ. ಬಟ್ ಗಮನಿಸ್ತಿರ್ಬೇಕು ಅಂದ್ರೆ ಜುಲೈ 1 2026 ಇದು ಜಾರಿ ಆಗತ್ತದ. ವಿಕಸಿತ ಭಾರತ ರಾಮ್ಜಿ ಕಾಯ್ದೆ ನೋಡ್ರಿ. ಈಗ ಹಿಂದೆಂದಿಗಿಂತಲೂ ಬಲಿಷ್ಠವಾದ ಉದ್ಯೋಗಾವಕಾಶದ ಖಾತರಿ, ಆಮೇಲೆ ಇಲ್ಲಿ ಮುಖ್ಯವಾಗಿ ಉದ್ಯೋಗ ಖಾತರಿ ಮತ್ತು ಅತ್ಯುತ್ತಮ ಜೀವನೋಪಾಯದ ಅವಕಾಶಗಳು, 125 ದಿನಗಳ ಭರವಸೆ ನೋಡ್ರಿ. 125 ದಿನಗಳ ಒಂದು ಉದ್ಯೋಗ. ಅಲ್ಲಿ ನರೇಗಾದಲ್ಲಿ ಎಷ್ಟಿತ್ತು ಹೇಳ್ರಿ? 100 ದಿನ ಇತ್ತಾ? ಈಗ 125 ದಿನಗಳು ಹೆಚ್ಚಿಗೆ ಆಗ್ಯಾವ ನೋಡಿ. ನಮ್ಗೆ ಇಲ್ಲಿ ಮುಖ್ಯವಾಗಿ 125 ದಿನಗಳ ಭರವಸೆ. ಅದೇ ವಿಶ್ವಾಸ ಇನ್ನೂ ಹೆಚ್ಚು ಶಕ್ತಿಶಾಲಿ. ಇದೀಗ ವೇತನಗಳ ಪಾವತಿ 15 ದಿನಗಳಲ್ಲಿ ಪಾವತಿಸುವುದು ಖಾತರಿ. ಅಂದ್ರೆ 15 ದಿನದಾಗೆ ಪೇಮೆಂಟ್ ಆಗ್ತದ ಅಂತ ನಾವು ನೋಡ್ಬೇಕಿಲ್ಲಿ ನೋಡಿ. 125 ದಿನಗಳ ಖಚಿತ ವೇತನ ಉದ್ಯೋಗ ಜುಲೈ 1 2026 ಭಾಳ ಇಂಪಾರ್ಟೆಂಟ್. ಅಂದ್ರೆ ನರೇಗಾ ಅಂತ ಇತ್ತಲ್ಲ, ಅದ್ರ ಬದಲು ಇದು ಅಷ್ಟೇ. ಕರೆಕ್ಟಾಗಿ ಗಮನಿಸ್ಬೇಕು. ವಿಕಸಿತ ಭಾರತ ರಾಮ್ಜಿ ಕಾಯ್ದೆ ಕರೆಕ್ಟಾಗಿ ನೋಡ್ಕಿರಿ. ಯಾಕಂದ್ರೆ ನಿಮ್ಗೆ ದಿನಪತ್ರಿಕೆಯಲ್ಲಿ ಅಂದ್ರೆ ನಮಗೆ ಇಲ್ಲಿ ಗಮನಿಸ್ರಿ. ಈಗ ಪ್ರಜಾವಾಣಿ ಪತ್ರಿಕೆ ಆಗಲಿ, ವಿಜಯ ಕರ್ನಾಟಕ ಆಗಲಿ, ಕನ್ನಡಪ್ರಭ ಆಗಲಿ, ದ ಹಿಂದೂ ಪೇಪರ್ ಆಗಲಿ, ಈಗ ಕೇಂದ್ರ ಸರ್ಕಾರದ ಏನಂದ್ರೆ ಜಾಹೀರಾತುಗಳು ಇಲ್ಲ ರಾಜ್ಯ ಸರ್ಕಾರದ ಜಾಹೀರಾತುಗಳು ಇರ್ತವೆ. ಇವೆಲ್ಲ ನೋಡ್ಬೇಕಂತ ನೋಡಿ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು, ಇಲ್ಲ ನೋಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಗಮನಿಸ್ರಿ. ಇದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಬೇರೆ ಎಕ್ಸಾಮ್ನಾಗ ಎಲ್ಲ ಜನರಲ್ ಸ್ಟಡೀಸ್ನಾಗ ಬರ್ತದೆ. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ನೋಡಿ ಬೇರೆ ಪೇಪರ್ ಜುಲೈ 1 VBG ರಾಮ್ಜಿ ಅಂದರೆ ನಮಗಿಲ್ಲಿ ಮುಖ್ಯವಾಗಿ ಅದರದ್ದು ಹೆಸರುಗೂ ನಿಮ್ಗೆ ಗೊತ್ತಿರಲಿ. ನಮಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಅಂದರೆ VBG ರಾಮ್ಜಿ ಕಾಯ್ದೆಯು ದೇಶಾದ್ಯಂತ ಜುಲೈ 1 ಜಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಸೋಮವಾರ ಅಧಿಸೂಚನೆ ಹೊರಡಿಸಿದೆ ಅಂತ ಐತಿ. ಮತ್ತೆ ಕೆಳಗಡೆ ನೋಡ್ರಿ, ಜುಲೈ 1 ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆಯು ಅಂದರೆ ನರೇಗಾ ರದ್ದಾಗಲಿದ್ದು, ಅಂದರೆ ಅದರ ಬದಲು ಇದು ಬರಕತ್ತ ಅಂತ. ಯಾವ್ದು ಹೇಳ್ರಿ?
ನಮಗ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಬಹಳ ಇಂಪಾರ್ಟೆಂಟ್. ಒಂದ್ಸಲ ನೀಟಾಗಿ ನೋಡ್ಕೇರಿ. ಇಲ್ಲಿ 125 ದಿನಗಳ ಒಂದು ಉದ್ಯೋಗ ಐತಿ, ಅದು ಗಮನಿಸ್ಬೇಕು. ಮತ್ತೆ ಆ ಕೂಲಿದರ ಬೇರೆ ಬೇರೆ ಇರ್ತದೆ, ಅದು ನೋಡಮಂತ. ಅದು ಬಂದಾಗ ನಮಗೆ ಬೇರೆ ಪೇಪರ್ನಲ್ಲಿ ಮತ್ತೆ ಅದೇ ಪೇಪರ್ನಾಗೂ ಬೇರೆ ಇನ್ಫಾರ್ಮೇಶನ್ ಕೊಟ್ಟಿದ್ದ. ಅಂದರೆ ಇಲ್ಲಿ ಗಮನಿಸಬೇಕಾದದ್ದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದೆ. ಅಂದರೆ ಇದ್ರ ಬಗ್ಗೆ ಏನೇನೈತೆ, ಮತ್ತೆ ನರೇಗಾದಲ್ಲಿ ಏನಿತ್ತು, ಇಲ್ಲಿ ಏನೈತೆ, ಈಗ ಏನು ಕ್ಯಾನ್ಸಲೇಷನ್ ಆಗ್ಯದ, ಅವೆಲ್ಲ ಹೋಲಿಕೆ ಮಾಡ್ಕೊಂಡು ನೀಟಾಗಿ ಕ್ವಶನ್ನ ರೆಡಿ ಮಾಡ್ಕೇರಿ. ನಮ್ಮ ಯೂಟ್ಯೂಬ್ನ ಕಮ್ಯುನಿಟಿ ಬಾಕ್ಸ್ಗೂ ಅದನ್ನ ಹಾಕಿರಿದ್ದು ಒಂದ್ಸಲ, ಅದಕ್ಕೂ ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಒಂದು ಪ್ರಶ್ನೆ ಭಾಳ ಸಿಂಪಲ್ ಆಗಿದ್ದ ಹಾಕಿದ್ದೀವಿ ನೋಡ್ರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಅಂದರೆ VBG ರಾಮ್ಜಿ ಕಾಯ್ದೆಯು ಯಾವಾಗ ಜಾರಿಯಾಗಲಿದೆ? ಯಾವಾಗ ಜಾರಿಯಾಗಲಿದೆ ನೋಡಿ. 2026 ಮೇ 31, 2026 ಜೂನ್ 1ಕ್ಕೆ, 2026 ಜೂನ್ 15, 2026 ಜುಲೈ 1. ನಮಗೆ ಜುಲೈ 1 ಹೌದಲ್ಲ, ಇದು ಗೊತ್ತಿರ್ಬೇಕಿದು. ನಮಗೆ ಕೇಳ್ತಾನೆ ಯಾವ ಡೇಟಿಗೆ ಬಂತಪ್ಪ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಅಂದ್ರೆ ಗ್ರಾಮೀಣ, ಅದು ಆಕ್ಟ್ ಐತಲ್ಲ, ಯಾವ ಡೇಟಿಗೆ ಬಂದಂತ ಕೊಟ್ಟರೆ ಜುಲೈ 1, 2026. ಅದು ಗಮನಿಸ್ರಿ. ನೆಕ್ಸ್ಟ್ ಈಗ ಇನ್ನೊಂದು ಪ್ರಶ್ನೆ ನೋಡ್ರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಅಂದರೆ VBG ರಾಮ್ಜಿ ಕಾಯ್ದೆ ಯೋಜನೆಯಲ್ಲಿ ಎಷ್ಟು ದಿನಗಳ ಉದ್ಯೋಗ ದೊರೆಯಲಿದೆ? ಎಷ್ಟು ದಿನ? 100 ದಿನಗಳು, 110 ದಿನಗಳು, 125 ದಿನಗಳು, 150 ದಿನಗಳು ಅಂತ ಐತೆ. ಆಪ್ಷನ್ಸ್ ಸಿ 125 ದಿನಗಳು. ನರೇಗಾದಲ್ಲಿ ಎಷ್ಟಿದ್ವು, ಎಷ್ಟು ದಿನಗಳಿದ್ದವು? 100 ದಿನ ಇತ್ತು. ಅದು ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಮತ್ತು ಆಮೇಲೆ ಅದೆಲ್ಲ ಜಾಬ್ ಕಾರ್ಡ್ ಗೀಪ್ ಕಾರ್ಡ್ ಬಗ್ಗೆ ನೋಡಮಂತ. ಎಷ್ಟು ಅದು ಜಾರಿ ಆಗಲಿ, ಜಾರಿ ಆದಮೇಲೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಇರ್ತದಲ್ಲ, ಅದನ್ನ ನೋಡಿಕೆ ಸ್ಪಾಟ ಮಾಡಮಂತ. ನೆಕ್ಸ್ಟ್ ರೀಸೆಂಟಾಗಿ ನೋಡ್ರಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ನೋಡಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ರೀಸೆಂಟಾಗಿ ನೇಮಕಾದ್ರು ಹೌದಲ್ಲ, ಸುವೇಂದು ಅಧಿಕಾರಿ. ನಮಗಿಲ್ಲಿ ಗಮನಿಸಿ 2026 ಮೇ 9ರಂದು ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಯಾಗಿ BJPಯ ಸುವೇಂದು ಅಧಿಕಾರಿಯವರು ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸಿದರಂತ. ನಮಗೆ 164ನೇ ಆರ್ಟಿಕಲ್ ಆಗಿ ಸಂವಿಧಾನದ 164ನೇ ಆರ್ಟಿಕಲ್ ಒಂದ್ಸಲ ಬೇಕಾದ್ರೆ ನೀವು ಚೆಕ್ ಮಾಡ್ತೀರಿ. ಬಟ್ ನಮಗಿಲ್ಲಿ ಈಗ ನಮಗೆ ಬೇರೆ ಬೇರೆ ಅಂದರೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ, ಕೇರಳ ರಾಜ್ಯದ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿ, ಮತ್ತು ಆಸಾಂ ರಾಜ್ಯದ ಮುಖ್ಯಮಂತ್ರಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಏನು ಅಪಾಯಿಂಟ್ ಆದ್ರಲ್ಲ, ನೋಡ್ಬೇಕು ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ, ಹೆಂಗ ನೇಮಕಾತಿಗಳತ್ತವ, ವಿಧಾನಸಭೆ ಅಂದ್ರೆ ಏನು, ಅದೆಲ್ಲ ನಿಮಗೆ ಗೊತ್ತಾಗ್ಬಿಡ್ತದೆ ಲೈವ್ ಆಗಿ. ಭಾಳ ಇಂಪಾರ್ಟೆಂಟು. ರೀಸೆಂಟಾಗಿ ಇವ್ರು ನೇಮಕ ಆದರು ಪಶ್ಚಿಮ ಬಂಗಾಳದಲ್ಲಿ. ಅಂದರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡಿ ರಾಜ್ಯಪಾಲರೇ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಬಟ್ ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕ ಆಗಿರ್ಬೇಕು. ಭಾಳ ಇಂಪಾರ್ಟೆಂಟು. ನೀಟಾಗಿ ನೋಡ್ಕೇರಿ. ನಮಗೆ ಒಂದು 4 ರಾಜ್ಯಗಳು ಕೊಟ್ಟು ಕೇಸ ಆ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟು ಒಂದಿಸ್ವರದ ಗುಣ ಕೊಡುವಂಥ ಸಾಧ್ಯತೆ ಇರ್ತದೆ. ಈಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಕರೆಕ್ಟಾಗಿ ಗಮನಿಸುವಾಗ ಸಿ ಜೋಸೆಫ್ ವಿಜಯ್, ನಮಗೆ ಒಂದು ಪ್ರಮುಖ ಪ್ರಸಿದ್ಧ ಚಲನಚಿತ್ರ ನಟ. ಭಾಳ ಇಂಪಾರ್ಟೆಂಟು. ಇವರು ಮೊನ್ನೆ ರೀಸೆಂಟಾಗಿ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು 2026 ಮೇ 10ರಂದು. ಅಂದರೆ ಮೇ 10 ಅಂತ ಕೊಟ್ಟರೆ ಇವತ್ತು ಮೇ 14 ಹೌದಲ್ಲ, ಒಂದು 4 ದಿನ ಹಿಂದ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮಿಳಗ ವೆಟ್ರಿ ಕಳಗಂ ಇವ್ರ ಪಕ್ಷ TVK ನೋಡಿ, TVK ಪಕ್ಷದ ಸಿ ಜೋಸೆಫ್ ವಿಜಯ್ರವರು ರಾಜ್ಯಪಾಲರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕರೆಕ್ಟಾಗಿ ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಈ ಮುಖ್ಯಮಂತ್ರಿಗಳನ್ನು ನೇಮಕಾತಿ ವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದ, ಇಲ್ಲ ಪ್ರಮಾಣ ವಚನ ಕಾರ್ಯಕ್ರಮ ಅವೆಲ್ಲ ನೋಡ್ತಿರ್ಬೇಕು. ಅಂದರೆ ಮತ್ತೆ ವಿಧಾನಸಭೆಯಲ್ಲಿ ಯಾವ ರೀತಿ ನಮಗೆ ನಡೀತಾವೆ, ಸೆಷನ್ ನಡೀತಾವೆ ಅನ್ನೋದು ಅದಕ್ಕೂ ಗೊತ್ತಿರಲಿ. ನೆಕ್ಸ್ಟ್ ಈಗ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಆಸಾಂ ರಾಜ್ಯ, ಇಲ್ಲಿ BJP ನಾಯಕರೊಬ್ಬರು ಸತತ 2ನೇ ಬಾರಿಗೆ ಮುಖ್ಯಮಂತ್ರಿ. ಎಲ್ಲಿ? ಆಸಾಂನಾಗ ಇತಿಹಾಸ ನಿರ್ಮಿಸಿದ ಹಿಮಂತ ಅಂತ. ಇಲ್ಲಿ ಗಮನಿಸಬೇಕಾದದ್ದು ನಮಗಿಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿ ಹಿಮಂತ ಅವರಿಗೆ ಶುಭ ಕೋರಿದರಂತ. ಅಂದರೆ ಆಸಾಂ ರಾಜ್ಯದಾಗ ಸತತ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ನೇಮಕ ಆದರು. ಇವರು ಯಾರಂತ ಕೊಟ್ಟರೆಗಿನ ನಿಮಗೆ ಹಿಮಂತ ಅವರು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ತೋರಿಸ್ತಿರಂತ ನೋಡ್ರಿ. ಆಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಹಿಮಂತ ಬಿಸ್ವಾ ಶರ್ಮಾ ನೋಡಿ, ಹಿಮಂತ ಬಿಸ್ವಾ ಶರ್ಮಾರವರು ಮಂಗಳವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಮಂಗಳವಾರ ಅಂತ ಕೊಟ್ಟರೆ ಇವತ್ತು ಗುರುವಾರ ಹೌದಿಲ್ಲ, ಅಂದರೆ ಒಂದು 2 ದಿನ ಹಿಂದ. ಅದು ಒಂದ್ಸಲ ಗಮನಿಸ್ಬೇಕು. ಅಂದರೆ ಇವೆಲ್ಲ ನೋಡ್ಬೇಕು ನೀವು. ಅಂದರೆ ಪ್ರತಿಯೊಂದಿಗೂ ಲೈನ್ ಬೈ ಲೈನ್ ನೋಡ್ಬೇಕು. ಯಾವ ಪಕ್ಷದವರು, ಅಲ್ಲಿನ ರಾಜ್ಯಪಾಲರು ಯಾರು, ಸಂವಿಧಾನದಾಗ ಏನು ಅವಕಾಶಗಳಿದಾವ, ಅವೆಲ್ಲ ಏನಂತ ಕೊಟ್ಟರೆ ಗಮನಿಸ್ಬೇಕಾಗ್ತದೆ. ಕರೆಂಟ್ ಅಫೇರ್ಸ್ನಾಗ ನಮಗೆ ಇಲ್ಲಿ ಅದರದ್ದು ಫೋಟೋಗೂ ಹಾಕಿದ್ದೀವಿ. ನಮಗೆ ಮೇ 12ಕ್ಕೆ ಮೊನ್ನೆ ರೀಸೆಂಟಾಗಿ ನೋಡ್ರಿ 2026 ಮೇ 12ರಂದು ಆಸಾಂ ರಾಜ್ಯದ ಮುಖ್ಯಮಂತ್ರಿಯಾಗಿ
ಸತತ 2ನೇ ಬಾರಿಗೆ ಹಿಮಂತ ಬಿಸ್ವಾ ಶರ್ಮರವರು ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸಿದರು. ಅಂದರೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ನಮಗ ಹಿಮಂತ ಬಿಸ್ವಾ ಶರ್ಮಾ ಅವರು ಭಾಳ ಇಂಪಾರ್ಟೆಂಟು. ಮತ್ತೆ ಒಂದು ಪ್ರಶ್ನೆಗೂ ಹಾಕಿದ್ವಿ ಬೇರೆ ಅಂದ್ರೆ ನಮ್ಗೆ ಆಲ್ರೆಡಿ ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆನ ಆಲ್ರೆಡಿ ಪೋಸ್ಟ್ ಮಾಡಿವಿ, ಅದಕ್ಕೂ ಒಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಪ್ರಶ್ನೆ ಅಂದರೆ ಬೇರೆ ಸಪ್ರೇಟ್ ನೋಡ್ರಿ. ನಿವೃತ್ತ IAS ಅಧಿಕಾರಿ ಜಿ ಸತ್ಯವತಿರವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ರಾಜ್ಯಪಾಲರು ನೇಮಕ ಮಾಡಿದ್ದಾರೆ ಅಂತ ಸರಿ ಹೌದಲ್ಲ? ಅಂದರೆ ರೀಸೆಂಟಾಗಿ ನಮ್ಮ ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಯಾರು ನೇಮಕ ಆದ್ರು ಹೇಳ್ರಿ? ಜಿ ಸತ್ಯವತಿ. ಕರೆಕ್ಟಾಗಿ ಗಮನಿಸಬೇಕು, ನಿವೃತ್ತ IAS ಆಫೀಸರು ಅವರು ರಾಜ್ಯಪಾಲರು ನೇಮಕ ಮಾಡಿದ್ರು, ಇದು ಸರಿ. ಆಮೇಲೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 62 ವರ್ಷ ವಯಸ್ಸಿನವರೆಗೆ ಅಥವಾ ಗರಿಷ್ಠ 5 ವರ್ಷದ ಅವಧಿಯವರೆಗೆ ಅಧಿಕಾರದಲ್ಲಿ ಇರಲಿದ್ದಾರೆ ಅಂತ ಐತಿ. ಬಟ್ ಇದು 65 ವರ್ಷ ಆಗ್ಬೇಕ, ಯಾವ್ದು ಹೇಳ್ರಿ? 62 ಇದ್ದಿದ್ದು, ಇಲ್ಲಿ 5 ವರ್ಷ ಐತಲ್ಲ, ಈ ನಮಗಿಲ್ಲಿ 3 ವರ್ಷ ಇರ್ಬೇಕು. ಭಾಳ ಇಂಪಾರ್ಟೆಂಟ್. ನಮಗಿಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ರಿಗಿನ ಇಲ್ಲಿ 62 ವರ್ಷ ಆಗಬಾರ್ದು, ಎಷ್ಟು ಆಗ್ಬೇಕಾಗಿತ್ತು ಹೇಳ್ರಿ? 65 ಆಗ್ಬೇಕಾಗಿತ್ತು. ಅದಕ್ಕೆ ಆಪ್ಷನ್ಸ್ ಬಿ ಏನಾಗಿದೆ ಹೇಳ್ರಿ? ತಪ್ಪಾಗ್ಯದ. ಆಮೇಲೆ ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12ರಂದು ಜಾರಿಗೊಳಿಸಲಾಗಿದೆ. ಅಂದರೆ ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದಂಥ ವರ್ಷ ಕೊಟ್ಟರೆ 2005 ಅಕ್ಟೋಬರ್ 12ಕ್ಕೆ, ಇದು ಆಪ್ಷನ್ ಸಿ ಸರಿ. ಆಮೇಲೆ ಕರ್ನಾಟಕವು 2006 ಮಾರ್ಚ್ 2ರಂದು ರಾಜ್ಯ ಮಾಹಿತಿ ಆಯೋಗ ಸ್ಥಾಪಿಸಿತು ಅಂತ ಐತಿ. ಅಂದರೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಯಾವಾಗಪ್ಪ ಸ್ಥಾಪನೆ ಆಗಿದೆ ಅಂತ ಕೊಟ್ಟರೆ 2006 ಮಾರ್ಚ್ 2ನೇ ತಾರೀಕು, ಇದು ಆಪ್ಷನ್ಸ್ ಡಿ ಸರಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿಯಾಗ್ಯಾವ? ಯಾವ್ಯಾವ ಸರಿ ಅಂತ ಕೊಟ್ಟರೆ ಇನ್ನು ಆಪ್ಷನ್ಸ್ ಬಿ ಮಾತ್ರ ತಪ್ಪಾಗ್ಯದ. ಎ ಸರಿ, ಸಿ ಸರಿ, ಡಿ ಸರಿ. ನೋಡಿ, ಎ ಮತ್ತು ಬಿ ಮಾತ್ರ ಸರಿಯಾಗಿವೆ, ಇದಲ್ಲ. ಅದ್ರ ಜೊತೆ ಸಿ ಮತ್ತು ಡಿ, ಬಿ ತಪ್ಪಾಗಿದೆ ಹೌದಲ್ಲ, ಅದಕ್ಕೆ ಇದಲ್ಲ. ಆಮೇಲೆ ಬಿ ಮತ್ತು ಸಿ ಮಾತ್ರ ಏನಂತ ಕೊಟ್ಟರೆ ಸರಿಯಾಗಿವೆ. ಬಿ ಮತ್ತು ಸಿ ಮಾತ್ರ ಎಲ್ಲಪ್ಪ ಬಿ ಅದಲ್ಲ ತಪ್ಪಾಗ್ಯದ. ಎ ಸರಿ, ಬಿ ಸರಿ ಮತ್ತು ಸಿ ಸರಿ, ಅಂದರೆ ಎ ಬಿ ಸಿ ಅಂತ ಐತೆ. ಬಿ ತಪ್ಪಾಗ್ಯದ ಹೌದಲ್ಲ, ಇದಲ್ಲ. ಆಮೇಲೆ ಎ ಸರಿ, ಆಮೇಲೆ ಸಿ ಸರಿ ಮತ್ತು ಡಿ ಸರಿ. ಎ ಸಿ ಮತ್ತು ಡಿ ಮಾತ್ರ ಆಪ್ಷನ್ಸ್ ಡಿ, ಆಪ್ಷನ್ಸ್ 4ನೇ. ಅಂದರೆ ಈ ರೀತಿಗೂ ನಾವು ಪ್ರಶ್ನೆ ರೆಡಿ ಮಾಡ್ಕೋಬೇಕು. ನೀವು ಪ್ರಶ್ನೆ ಹೆಂಗಂತ ಕೊಟ್ರೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೀವು ಸಿಂಗಲ್ ಲೈನ್ ಬಂದರೂ ರೆಡಿ ಇರಬೇಕು, ಸ್ಟೇಟ್ಮೆಂಟ್ ವೈಸ್ ಬಂದ್ರೂ ರೆಡಿ ಇರಬೇಕು. ಸ್ಟೇಟ್ಮೆಂಟ್ ವೈಸೇ ಬರೋದು, ಬಟ್ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇವೆಲ್ಲ ಕೆಲಸ ಆಗ್ತವೆ. ಮತ್ತೆ ಅದ್ರದ್ದು ಏನಂತ ಕೊಟ್ಟರೆ ಅದ್ರದ್ದು ಒಂದು ಮಿಸ್ಟೇಕ್ ಆಗಿತ್ತಲ್ಲ ಆಪ್ಷನ್ಸ್ ಬಿ ಇದು, ಅದಕ್ಕೂ ಇಲ್ಲಿ ನಾವು ಇಲ್ಲಿ ಹಾಕಿದ್ದೀವಿ. ನಾವು ಗಮನಿಸ್ಬೇಕಿಲ್ಲಿ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 65 ವರ್ಷ ವಯಸ್ಸಿನವರೆಗೆ ಅಥವಾ ಗರಿಷ್ಠ 3 ವರ್ಷದ ಅವಧಿಯವರೆಗೆ ಅಧಿಕಾರದಲ್ಲಿ ಇರಲಿದ್ದಾರೆ ಅಂತ ಐತಿ. ಅಂದರೆ 65 ವರ್ಷ ವಯಸ್ಸು, ಇಲ್ಲಾಂದ್ರೆಗಿನ 3 ವರ್ಷ ಅಧಿಕಾರಾವಧಿ. ನಮಗೆ ಬೈ ಚಾನ್ಸ್ 64 ವರ್ಷಕ್ಕೆ ಅವ್ರು ಅಪಾಯಿಂಟ್ ಆದರೆ ಅವರಿಗೆ 1 ವರ್ಷ ಸಿಗ್ತದೆ. ಇಲ್ಲಾಂದ್ರೆ ಬೈ ಚಾನ್ಸ್ ಅವರು 60 ವರ್ಷಕ್ಕೆ ಅಪಾಯಿಂಟ್ ಆದರೆ ಅವರಿಗೆ 3 ವರ್ಷ ಸಿಗ್ತದೆ ಅಂತ. ಯಾವುದು ಮೊದಲೋ ಅದು ನಿಮಗೆ ಅದು ಆಲ್ರೆಡಿ ತರಗತಿ ಮಾಡಿದ್ದೆ, ಒಂದ್ಸಲ ಗಮನಿಸ್ರಿ. ಅಂದರೆ ಈ ರೀತಿ ಪ್ರಶ್ನೆಯನ್ನು ರೆಡಿ ಮಾಡ್ಕೇರಿ, ಭಾಳ ಇಂಪಾರ್ಟೆಂಟ್. ಇಲ್ಲ ಸಿಂಪಲ್ ಆಗಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಈಗ ಮುಖ್ಯವಾಗಿ ಇನ್ನೊಂದು ನೋಡ್ರಿ, ನಮಗೆ ಇನ್ನೊಂದು ಪ್ರಶ್ನೆ ರೀಸೆಂಟಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇಲ್ಲಿ 2015 ಜನವರಿ 1ರಂದು ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ. ಯೋಜನಾ ಆಯೋಗ ಅಂತ ಇತ್ತ, ಯೋಜನಾ ಆಯೋಗ ಅಂತ ಕೊಟ್ಟರೆ 1950 ಮಾರ್ಚ್ 15ಕ್ಕೆ ಸ್ಥಾಪನೆ ಆಗಿತ್ತು. ಅದನ್ನ ಹೆಸರು ಬದಲಾವಣೆ ಮಾಡಿದರು, ನೀತಿ ಆಯೋಗ. 2015 ಜನವರಿ 1ರಂದು ಹೌದಲ್ಲ, ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ. ಸರಿ, ಒಂದೇ ಸರಿ. ಅವ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು. ಅದು ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ? ಮಾನ್ಯ ಪ್ರಧಾನಮಂತ್ರಿಗಳು, ಅದು ಗಮನಿಸ್ರಿ. ಬಿ ಸರಿ. ಆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಾಹಿರಿರವರು ನೇಮಕವಾಗಿದ್ದಾರೆ. ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಹೊಸದಾಗಿ ರೀಸೆಂಟಾಗಿ ಇವರು ಬಂದರು, ಯಾರಂತ ಕೊಟ್ಟರೆ ಅಶೋಕ್ ಕುಮಾರ್ ಲಾಹಿರಿರವರು, ಇದು 3ನೇದು ಸರಿ. ನೀತಿ ಆಯೋಗದ ಸಿಇಒ ಆಗಿ ನಿಧಿ ಚಿಬ್ಬರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ನಿಧಿ ಚಿಬ್ಬರ್ ಸಿಇಒ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರ ಇದ್ದಾರೆ. ಸರಿ, 4ನೇದು ಸರಿ. ಅಂದರೆ 1, 2, 3, 4 ಸರಿ. ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಅಂದರೆ ಈ ರೀತಿ ಪ್ರಶ್ನೆಯನ್ನು ನೀವು ರೆಡಿ ಮಾಡ್ಕೋಬೇಕು. ಈ ಪ್ರಶ್ನೆ ಎದಕ್ಕಾಗಿ ಅಂತ ಕೊಟ್ಟರೆಗಿನ ರೀಸೆಂಟಾಗಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಾಹಿರಿ ಅವರು ಅಪಾಯಿಂಟ್ ಆಗ್ಯಾರ, ಅದು ಇಂಪಾರ್ಟೆಂಟ್ ನೋಡಿ. ಒಂದು ಮಾತ್ರ ಸರಿಯಾಗಿದೆ, ಅದು ಯಾಕಂದ್ರೆ 4 ಸರಿ ಅದಾವ, ಇದಲ್ಲ. ಆಮೇಲೆ 2 ಮಾತ್ರ ಸರಿಯಾಗಿದೆ, ಇದಲ್ಲ. 1 ಮತ್ತು 2 ಮಾತ್ರ ಸರಿಯಾಗಿವೆ, ಇದಲ್ಲ. 1ನೇ ಸರಿ, 2ನೇ ಸರಿ, 3ನೇ ಸರಿ, 4ನೇ ಸರಿ. ಆಪ್ಷನ್ಸ್ ಡಿ, ಅಂದರೆ 1, 2, 3, 4 ಸರಿ ಕರೆಕ್ಟಾಗಿ ನೀವು ಗಮನಿಸ್ರಿ. ಅಂದರೆ ಈ ರೀತಿ ರೆಡಿ ಮಾಡ್ಕೇರಿ ಯಾವುದೇ ಇರಲಿ. ಈಗ ನೋಡಿ, ಇವತ್ತು ಕೇರಳ ರಾಜ್ಯದ
ಮುಖ್ಯಮಂತ್ರಿ ಏನಂದರೆ ಹೊಸ್ತಾಗಿ ಬಂದರು ಅಂದರೆ ಅಲ್ಲಿ ಆಮೇಲೆ ಬೇರೆ ಬೇರೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಸೇರಿಕೆಸೆ ಒಂದು ಒಂದಿಷ್ಟು ಬೇರೆ ರೆಡಿ ಮಾಡ್ಕೋಬೇಕು. ಕರೆಕ್ಟಾಗಿ ನೀವು ಗಮನಿಸ್ರಿ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ನೋಡ್ರಿ, ನಮಗಿಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಬ್ಲೂ ಫ್ಲಾಗ್ ಪಡೆದಿರುವ ಕಡಲ ತೀರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ. ನೋಡಿ, ಈ ರೀತಿ ಜೋಡಿಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ರೆಡಿ ಮಾಡ್ಕೋಬೇಕು ನೀವು. ಅಂದರೆ ಬ್ಲೂ ಫ್ಲಾಗ್ ಪಡೆದಿರುವ ಈ ಕಡಲ ತೀರಗಳು ಅಂದರೆ ಬೀಚ್ಗಳು ಅಂತ ಒಂದು ನೋಡಿ, ನಮಗೆ ಇಲ್ಲಿ ಕಾಸರಗೋಡ ಮತ್ತು ಪಡುಬಿದ್ರೆ ಕರ್ನಾಟಕ, ಸರಿ ಹೌದಲ್ಲ? ಕಾಸರಗೋಡ ಮತ್ತು ಪಡುಬಿದ್ರೆ ಕರ್ನಾಟಕದ ಐತಿ, ಈ ಜೋಡಿ ಸರಿ. ಆಮೇಲೆ ಕೋವಲಂ ಅದು ತಮಿಳುನಾಡು, ಈ ಜೋಡಿಗುನ ಸರಿ ಐತೆ. ಆಮೇಲೆ ಶಿವರಾಜಪುರಂ ಮಧ್ಯಪ್ರದೇಶ, ಈ ಮಧ್ಯಪ್ರದೇಶದಾಗ ಇಲ್ಲ ಐತಿ, ಎಲ್ಲೈತೆ ಅಂತ ಕೊಟ್ರೆಗಿನ ಗುಜರಾತ್ ರಾಜ್ಯದಾಗ ಐತಿ. ಯಾವ್ದು ಹೇಳ್ರಿ? ನಮಗೆ ಶಿವರಾಜಪುರ ಬೀಚ್, ಅದಕ್ಕೆ ಇದು ಈ ಜೋಡಿ ತಪ್ಪಾಗ್ಯದ. ಆಮೇಲೆ ಋಷಿಕೊಂಡ ಆ ಬೀಚ್ ಐತಲ್ಲ ಆಂಧ್ರ ಪ್ರದೇಶದಾಗ ಐತಿ. ಆಪ್ಷನ್ಸ್ 4ನೇದು ಗುಣ ಸರಿ ಐತಿ, ಅಂದ್ರೆ 3ನೇದು ಮಾತ್ರ ತಪ್ಪಾಗ್ಯದ. ಈ ಮೇಲಿನವುಗಳಲ್ಲಿ ಎಷ್ಟು ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ನಾವಿಲ್ಲಿ ಗಮನಿಸ್ರಿ. 1 ಜೋಡಿ ಮಾತ್ರ, 2 ಜೋಡಿಗಳು ಮಾತ್ರ, 3 ಜೋಡಿಗಳು ಮಾತ್ರ, ಎಲ್ಲ ಜೋಡಿಗಳು 3 ಜೋಡಿಗಳು ಮಾತ್ರ. ನೋಡಿ, ನಮಗಿಲ್ಲಿ ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ. ಸರಿಯಾಗಿ ಅಂತ ಕೊಟ್ರಿಗಿನ 3 ಜೋಡಿಗಳು, ಬೈ ಚಾನ್ಸ್ ತಪ್ಪಾಗಿ ಅಂತ ಕೊಟ್ರಿಗಿನ 1 ಜೋಡಿ ಮಾತ್ರ ಆತಿತ್ತು, ಹೌದಲ್ಲ? ಅದಕ್ಕೆ ಇಲ್ಲಿಗೂ ಆಪ್ಷನ್ಸ್ಗುನ ಭಾಳ ಇಂಪಾರ್ಟೆಂಟ್ ಆಗ್ತವ. ಈ ರೀತಿ ಪ್ರಶ್ನೆಪ್ಪ ಮೊನ್ನೆ ರೀಸೆಂಟಾಗಿ ಬ್ಲೂ ಫ್ಲಾಗ್ ಪಡೆದಿರುವ ಕಡಲ ತೀರಗಳು ರೀಸೆಂಟ್ ಸುದ್ದಿ ಐತೆ, ಅದು ಕಾಸರಗೋಡ 6ನೇ ಸಲ ಇದು, ಹೌದಲ್ಲ? ಅದಕ್ಕೂ ನಿಮ್ಗೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ನಿಯಮಗಳಿದಾವ ತರಗತಿ ಮಾಡ್ತೀರಂತ, ಬಟ್ ನೋಡ್ಬೇಕಂತ ರೀಸೆಂಟಾಗಿ ಸುದ್ದಿ ಐತಿ, ಇದಕ್ಕೂ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಅದ್ರ ಶಿವರಾಜಪುರಂ ಕಡಲ ತೀರ ಗುಜರಾತ್, ಇಲ್ಲಿ ಏನಂತಿತ್ತಪ್ಪ ಮಧ್ಯಪ್ರದೇಶ ಇತ್ತಲ್ಲ, ಅದಕ್ಕೆ ರಾಂಗ್ ಆಗಿತ್ತು, ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಮುಖ್ಯವಾಗಿ ರಾಮ್ಸರ್ ತಾಣಗಳು ನೋಡಿ, ರಾಮ್ಸರ್ ತಾಣಗಳು ಅಂತ ಕೊಟ್ಟರೆ ಈಗ ಆಲ್ರೆಡಿ ನಮ್ಮ ಇಂಡಿಯಾದಾಗ 99 ಆಗ್ಯಾವೆ, 100ನೇದು ಆತ ರೀಸೆಂಟಾಗಿ ಆಗ್ತದೆ, ಯಾವಾಗ ಆಗ್ತದೆ ಗೊತ್ತಿಲ್ಲ. ಆದ ತಕ್ಷಣ ನಿಮಗೆ ಯೂಟ್ಯೂಬ್ ಕಮ್ಯುನಿಟಿಗೆ ಆಗಿಬಿಡ್ತೀವಿ ನಾವು, ಗಮನಿಸ್ಬೇಕು. ಇಂಪಾರ್ಟೆಂಟ್ ಇಲ್ಲಿ ಮುಖ್ಯವಾಗಿ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿರುವ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಪಟ್ಟಿ 1 ಈ ಕಡೆ ಪಟ್ಟಿ 2, ಇಲ್ಲಿ ರಾಮ್ಸರ್ ತಾಣಗಳು ಇರುವ ಜಿಲ್ಲೆಗಳು. ರಾಮ್ಸರ್ ತಾಣಗಳು ಅಂತ ಕೊಟ್ಟಾಗಿನ ಕರ್ನಾಟಕದಲ್ಲಿ ಅವು ಇಂಪಾರ್ಟೆಂಟ್, ಭಾಳ ಫೇಮಸ್ಸು. ರಂಗನತಿಟ್ಟು ಪಕ್ಷಿಧಾಮ, ಆಮೇಲೆ ಮಾಗಡಿಕೆರೆ ಮೀಸಲು ಪ್ರದೇಶ, ಅಂಕಸಮುದ್ರ ಪಕ್ಷಿಧಾಮ, ಅಘನಾಶಿನಿ ಅಳಿವೆ ಪ್ರದೇಶ. ಇಲ್ಲಿ ಗಮನಿಸ್ರಿ, ಇಲ್ಲಿ ಗದಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಮಂಡ್ಯ ಜಿಲ್ಲೆ, ವಿಜಯನಗರ ಜಿಲ್ಲೆ ಅಂತ ಐತಿ. ಮತ್ತೆ ಕೆಳಗೆ ಕೊಟ್ಟಿರುವ ಕೋಡನ್ನು ಬಳಸಿಕೊಂಡು ಸರಿಯಾದ ಉತ್ತರನ ಆಯ್ಕೆ ಮಾಡಿ. ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಎಲ್ಲಿ ಐತೇಳ್ರಿ? ಮಂಡ್ಯ ಡಿಸ್ಟಿಕ್ನಾಗೆ. 1ಕ್ಕೆ 3ನೇದ, 1ಕ್ಕೆ 3 ಇಲ್ಲೇ ಐತೆ, 1ಕ್ಕೆ 3 ಇಲ್ಲೇ ಐತೆ. ಇದು 4 ಐತೆ, ಇದಲ್ಲ, ಇಲ್ಲಿ 4 ಐತೆ, ಇದು ಅಲ್ಲ. ಓದು ಎ ಮತ್ತು ಬಿ 2 ಓದು, ಆದ್ರೆ ಸಿ ಆಗ್ಬೇಕಲ್ಲ ಡಿ ಆಗ್ಬೇಕು. ಆಮೇಲೆ ಮಾಗಡಿಕೆರೆ ಮೀಸಲು ಎಲ್ಲಿ ಐತೇಳ್ರಿ? ಗದಗ ಜಿಲ್ಲೆ. 2ನೇದಕ್ಕೆ 1ನೇದ್ದು, 2ನೇದಕ್ಕೆ 1ನೇದು ಇಲ್ಲಿಗೂ ಐತೆ, ಇಲ್ಲಿಗೂ ಐತೆ, ಮುಂದಕ್ಕೆ ಹೋಗ್ಬೇಕು ಹಂಗೆ. ಆಮೇಲೆ ಅಂಕಸಮುದ್ರ ಪಕ್ಷಿಧಾಮ, ಅಂಕಸಮುದ್ರ ನೋಡಿ, ಅಂಕಸಮುದ್ರ ಪಕ್ಷಿಧಾಮ ಇಲ್ಲಿ ಅಂತ ಕೊಟ್ಟರೆ ವಿಜಯನಗರ ಜಿಲ್ಲೆ. 3ನೇದಕ್ಕೆ 4ನೇದು ನೋಡಿ, 3ಕ್ಕೆ 4ನೇದು ಇಲ್ಲಿ ಐತೆ, ಇಲ್ಲಿ 2 ಐತೆ, ಇದಲ್ಲ. ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ಆಮೇಲೆ ಅಘನಾಶಿನಿ ಅಳಿವೆ ಪ್ರದೇಶ, ಅದು ಉತ್ತರ ಕನ್ನಡ ಜಿಲ್ಲೆ. 4ನೇದಕ್ಕೆ 2ನೇದು, ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ಅಂದ್ರೆ ಈ ರೀತಿ ರೆಡಿ ಮಾಡ್ಕೋಬೇಕು. ಈಗ ರಾಮ್ಸರ್ ತಾಣಗಳಪ್ಪ, ಈಗ ಆಲ್ರೆಡಿ ಮೊನ್ನೆ ರೀಸೆಂಟಾಗಿ ಕ್ಲಾಸ್ ಮಾಡಿದ್ದೆ. ಈಗ ನಮ್ಮ ಭಾರತದ 99ನೇ ರಾಮ್ಸರ್ ತಾಣ ಯಾವುದು, ಯಾವ ರಾಜ್ಯದಾಗ ಐತೆ, ಯಾವುದು, ಅದನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಈ ರೀತಿ ರೆಡಿ ಮಾಡ್ಕೋಬೇಕು ನೀವು. ಯಾವ್ದು ರಾಮ್ಸರ್ ತಾಣಗಳಂತ ಬಂದ್ರೆಗಿನ ಒಂದಿಷ್ಟು ಬರೆದಾಗೆ ಕೊಡ್ತಾನ. ಕರ್ನಾಟಕದಲ್ಲಿ 4 ಇದಾವೆ, ನಾನು 4 ಅಂದ್ರೆ ಅದ್ರಾಗ ಫಸ್ಟ್ ಇದೆ ಯಾವ್ದಲ್ರಿ? ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಮೊದಲ ರಾಮ್ಸರ್ ಸೈಟ್. ಅದು ರಾಮ್ಸರ್ ಎಂಬುದು ಪ್ಲೇಸ್, ಹೌದಲ್ಲ? ರಾಮ್ಸರ್ ಎಂಬುದು ಪ್ಲೇಸ್, ಅದು ಇರಾನ್ ದೇಶದಾಗ ಐತೆ. ನೋಡ್ರಿ, ಆಮೇಲೆ ನೋಡಮಂತ. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇಲ್ಲಿ ನೋಡ್ರಿ, ನಮ್ಮ ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿಗಳು, ಸರಿ ಹೌದಲ್ಲ? ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿಗಳು, ಸರಿ. 1ನೇ ಸರಿ. ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಸರಿ ಹೌದಲ್ಲ? ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಸರಿ. ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರೆ, ಅವರ ಅಧಿಕಾರಾವಧಿ 5 ವರ್ಷ, ಸರಿ. ಆಮೇಲೆ ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಹರಿವಂಶ್ ನಾರಾಯಣ ಸಿಂಗ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. 2ನೇ ಸಲ ಮರು ಆಯ್ಕೆಯಾಗಿರು. ಯಾರು ಹೇಳ್ರಿ? ಹರಿವಂಶ್ ನಾರಾಯಣ ಸಿಂಗ್ ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಹರಿವಂಶ್ ನಾರಾಯಣ್ ಸಿಂಗ್ ಅವರು ರೀಸೆಂಟಾಗಿ ಮರು ಆಯ್ಕೆಯಾದರು, ಸರಿ. ಆಮೇಲೆ ರಾಜ್ಯಸಭೆಯ ಉಪಸಭಾಪತಿಯವರ ಅಧಿಕಾರಾವಧಿ 6 ವರ್ಷಗಳು, ಸರಿ. ಗಮನಿಸಬೇಕಿಲ್ಲ, ಸರಿ. 4ನೇ ಸರಿ. ಇಲ್ಲಿ ನಮಗೆ ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಒಂದೇ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಎಲ್ಲ ಹೇಳಿಕೆಗಳು ಸರಿ. ಆಪ್ಷನ್ಸ್ ಡಿ ಎಲ್ಲ ಹೊಸ ಸರಿ. ಇಲ್ಲಿ ಗಮನಿಸ್ರೆ ಒಂದೇ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ನಮಗೆ ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿಗಳು, ಅಂದರೆ ರಾಜ್ಯಸಭೆಯ
ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು? 5 ವರ್ಷ. ಅದರ ಸಂಬಂಧ ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ಇಲ್ಲಿ ನೋಡ್ರಿ ನಮಗೆ ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಹರಿವಂಶ್ ನಾರಾಯಣ್ ಸಿಂಗ್ ಅವರೇನು ಸೇವೆ ಸಲ್ಲಿಸಕತ್ತಾರಲ್ಲ, ಇವ್ರ ಅಧಿಕಾರಾವಧಿ ಅಂದರೆ ರಾಜ್ಯಸಭೆಯ ಉಪಸಭಾಪತಿಯವರ ಅಧಿಕಾರಾವಧಿ 6 ವರ್ಷ ಐತೆ. ಇವ್ರ ಅಧಿಕಾರಾವಧಿ 6 ವರ್ಷ ಯಾಕೆ ಸರ್? ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಯಾಕಂತ ಕೊಟ್ಟರೆ ನಾವು ಒಂದು ತಿಳ್ಕರಿ, ರಾಜ್ಯಸಭೆಯ ಅಧ್ಯಕ್ಷರಿದಾರಲ್ಲ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸದಸ್ಯರಲ್ಲ. ರಾಜ್ಯಸಭೆಯ ಉಪಾಧ್ಯಕ್ಷರಿದಾರಲ್ಲ ಹರಿವಂಶ ನಾರಾಯಣ್ ಸಿಂಗ್ ಅವರು ರಾಜ್ಯಸಭೆಯ ಸದಸ್ಯರು. ರಾಜ್ಯಸಭಾ ಸದಸ್ಯರಾಗಿ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿರ್ತಾರ. ಅದಕ್ಕೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ. ರಾಜ್ಯಸಭೆಯ ಉಪಸಭಾಪತಿಯ ಅಧಿಕಾರಾವಧಿಗೂ 6 ವರ್ಷ ಇರ್ತದೆ. ಅದು ಇಂಪಾರ್ಟೆಂಟ್, ಭಾಳ ಕರೆಕ್ಟಾಗಿ ಗಮನಿಸ್ರಿ. ಯಾಕಂದ್ರೆ ಪ್ರಶ್ನೆ ಭಾಳ ಒಂಥರ ಏನಾದರೂ ಈಸಿ ಇದ್ರೂ ಒಂದ್ಸಲ ಕನ್ಫ್ಯೂಸ್ ಆಗಿಬಿಡ್ತದೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ, ಮುಖ್ಯವಾಗಿ ಇನ್ನೊಂದು ಭಾಳ ಸಿಂಪಲ್, ಇವತ್ತು ಸ್ಟಾರ್ಟ್ ಆಗಿದೆ 2026 ಮೇ 14ರಿಂದ 15ರವರೆಗೆ, ಅಂದರೆ ಇವತ್ತು ಮತ್ತು ನಾಳೆ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ಆಯೋಜಿಸಲಾಗಿದೆ? ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ನೋಡಿ, ಭಾರತ, ರಷ್ಯಾ, ಬ್ರೆಜಿಲ್, ಚೀನಾ, ಭಾರತ ಅದರ ವಿದೇಶಾಂಗ ಸಚಿವರ ಸಭೆ. ಇರಾನ್ ದೇಶದ ವಿದೇಶಾಂಗ ಸಚಿವರಿಗೂ ಬಂದಾರ. ಅದು ನಮ್ಮ ಭಾಳ ನಮಗೆ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಕತ್ತದ ನಮಗೆ ನವದೆಹಲಿಯಾಗ ವಿದೇಶಾಂಗ ಸಚಿವರ ಸಭೆ. ಅಂದರೆ ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಮತ್ತು ಬೇರೆ ಬೇರೆ ದೇಶಗಳು ಜಾಯ್ನ್ ಆಗ್ಯಾವಲ್ಲಪ್ಪ. ಆ ವಿದೇಶಾಂಗ ಸಚಿವರ ಸಭೆ ನಮ್ಮ ಇಂಡಿಯಾದಾಗ ಇವತ್ತೇ ಸ್ಟಾರ್ಟ್ ಆಗ್ಯದ. ಇವತ್ತು ಮತ್ತು ನಾಳೆ ನೆಕ್ಸ್ಟ್ ನಡೀತದ, ಅದು ನೋಡಮ್ಮ ಅಂತ. ಮತ್ತು ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಜಾಹೀರಾತು ನೋಡ್ರಿ, ಇಲ್ಲಿ ಗಮನಿಸಬೇಕಾದದ್ದು 11 ವರ್ಷಗಳಿಂದ ಪ್ರಬಲವಾಗಿರುವ ವಿಶ್ವಾಸ, ಸುರಕ್ಷೆ ಮತ್ತು ಘನತೆಯ ತ್ರಿಮೂರ್ತಿ ನೋಡಿ, ಕೇಂದ್ರ ಸರ್ಕಾರದ ಒಂದು ಜಾಹೀರಾತು ಭಾಳ ಇಂಪಾರ್ಟೆಂಟ್. ನಮಗಿಲ್ಲಿ ನೋಡ್ರಿ, ಇಲ್ಲಿವರೆಗೆ ಸುಮಾರು 95 ಕೋಟಿ ಸಂಯುಕ್ತ ನೋಂದಣಿ ಪಡೆದಿರುವ ಅಸುರಕ್ಷಿತರಿಗೆ ಸುರಕ್ಷತೆ ನೀಡಲಾಗಿದೆ. ಅಂದರೆ ನಮಗೆ ಇಲ್ಲಿ ಗಮನಿಸ್ರಿ, 2015ರಲ್ಲಿದ್ದ ಭಾರತದ ಸಾಮಾಜಿಕ ಭದ್ರತೆಯ 45% ವ್ಯಾಪ್ತಿ ಇದೀಗ 2025ರಲ್ಲಿ 64%ಗೆ ಏರಿಕೆಯಾಗಿದ್ದು ಒಟ್ಟು 19% ಹೆಚ್ಚಳವಾಗಿದೆ ಅಂತ ಐತೆ ILO. ನಮಗೆ ILO ಹೇಳಿದ್ದು ಅದು ಗಮನಿಸ್ರಿ. ಆಮೇಲೆ ನೋಡ್ರಿ, ಮುಖ್ಯವಾಗಿ ಇದ್ರ ಬಗ್ಗೆ ಆಲ್ರೆಡಿ ತರಗತಿ ಮಾಡಿದ್ದೀನಿ ನಾನು. ಯಾವ್ದು ಹೇಳ್ರಿ? ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಎದು ಕೊಟ್ಟಾರ ಅಂತ ಕೊಟ್ಟರೆ ಈಗ ಜೂನ್ 1ನೇ ತಾರೀಕು ಬಂತ. ಪ್ರತಿ ವರ್ಷ ಜೂನ್ 1ನೇ ತಾರೀಕಿಗೆ ಜೂನ್ ತಿಂಗಳಲ್ಲಿ ಇದು ಅಮೌಂಟ್ ಡಿಡಕ್ಟ್ ಆಗ್ತದ. ಇನ್ಸೂರೆನ್ಸ್ ಕರೆಕ್ಟಾಗಿ ಗಮನಿಸ್ರಿ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ನೋಡ, ಅರ್ಹತೆಗಳೇನಂತ ಕೊಟ್ಟರೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆ ಹೊಂದಿರುವ 18ರಿಂದ 50 ವರ್ಷ ಒಳಗಿರ್ಬೇಕು. 18ರಿಂದ 50 ವರ್ಷ ಒಳಗಿರ್ಬೇಕು ಅಂಥವ್ರಿಗೆ ಇದು ಒಂದು ಇನ್ಸೂರೆನ್ಸ್ ಅಪ್ಪ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 2 ಲಕ್ಷ ರೂಪಾಯಿ ಇರ್ತದೆ. ಬಟ್ ವರ್ಷಕ್ಕೆ ಏನಂತ ಕೊಟ್ಟರೆ ನಮಗೆ ಮುಖ್ಯವಾಗಿ ಈಗ 18ರಿಂದ 50 ವರ್ಷ ವಯಸ್ಸು ಆಗಿರ್ತಲ್ಲ ಅಂಥವ್ರು ಮಾಡಿಸ್ಬೋದು. ವರ್ಷಕ್ಕೆ 436 ರೂಪಾಯಿ ಇದು ಕಟ್ಟಬೇಕಾಗ್ತದೆ. ಅಂದರೆ 436 ಪ್ರೀಮಿಯಮ್ಗೆ 2 ಲಕ್ಷ ರೂಪಾಯಿ ಲೈಫ್ ಕವರ್ ಅಂತ ಐತಿ. ಯಾವುದ್ರಾಗ? ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, PMJJY ಅಂತೀವಲ್ಲ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಅದನ್ನ ಏನಂದ್ರೆ ಜಾಯ್ನ್ ಆಗ್ಬೇಕಂದ್ರೆ 18ರಿಂದ 50 ವರ್ಷ ಒಳಗಿರ್ಬೇಕು. ಬಟ್ ವರ್ಷಕ್ಕೆ ಎಷ್ಟು ಹೇಳ್ರಿ ಪ್ರೀಮಿಯಮು? 436 ರೂಪಾಯಿ. ಅದೊಂದು ಗೊತ್ತಿರಬೇಕು. ಮತ್ತು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ನೋಡಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದಕ್ಕೂ ಬ್ಯಾಂಕ್ ಅಕೌಂಟ್ ಇರ್ಬೇಕು. ಬ್ಯಾಂಕ್ನಾಗ ಇರಲಿ ಇಲ್ಲ ಪೋಸ್ಟ್ ಆಫೀಸ್ನಾಗ ಇರಲಿ, ಅದು ಗೊತ್ತಿರಬೇಕು. ನಮಗಿಲ್ಲಿ 18ರಿಂದ 70 ವರ್ಷ ವಯಸ್ಸಿರ್ಬೇಕು. ಇಲ್ಲಿ 18ರಿಂದ 70 ವರ್ಷ. ಯಾವುದಕ್ಕೆ ಹೇಳ್ರಿ? ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ. ಇದಕ್ಕೆ ಪ್ರೀಮಿಯಂ ಎಷ್ಟು ಅಂತ ಕೊಟ್ಟರೆಗಿನ 20 ರೂಪಾಯಿ ಐತೆ. ಫಸ್ಟ್ 12 ರೂಪಾಯಿ ಐತೆ, ಈಗ 20 ರೂಪಾಯಿ ಆಗ್ಯದ. ಅದು ಗಮನಿಸ್ಬೇಕಿಲ್ಲ ನೋಡ್ರಿ. 20 ರೂಪಾಯಿ ವಾರ್ಷಿಕ ರೂಪಾಯಿ 20 ರೂಪಾಯಿ. ಪ್ರೀಮಿಯಂಗೆ 2 ಲಕ್ಷ ರೂಪಾಯಿ. ಅಪಘಾತ, ಸಾವು ಮತ್ತು ವೈಕಲ್ಯತೆಯ ಕವರ್ ಅಂತ ಐತೆ. ಕರೆಕ್ಟಾಗಿ ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಐತೆ. ಅಟಲ್ ಪೆನ್ಷನ್ ಯೋಜನಾ. ಅಟಲ್ ಪೆನ್ಷನ್ ಯೋಜನೆಗೆ ಜಾಯ್ನ್ ಆಗ್ಬೇಕಂತ ಕೊಟ್ಟರೆಗಿನ 18ರಿಂದ 40 ವರ್ಷ ಒಳಗಿರ್ಬೇಕು. ಇಲ್ಲಿ ಕೊಟ್ಟ ನೋಡಿ ಏಜ್ ನಮ್ಗೆ 18ರಿಂದ 40 ವರ್ಷ ಪ್ರಾಯದೊಳಗಿನ ಬ್ಯಾಂಕ್ ಖಾತೆ ಹೊಂದಿರುವ, ಆದಾಯ ತೆರಿಗೆ ಪಾವತಿಸದಿರುವ ಅವರು ಪಡೆದುಕೊಳ್ಳಬಹುದು ಅಂತ. ಅಂದರೆ 18ರಿಂದ 40 ವರ್ಷ ವಯಸ್ಸು ಒಳಗಿರ್ಬೇಕು. ಬ್ಯಾಂಕ್ ಅಕೌಂಟ್ ಇರ್ಬೇಕು, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ನಾಗ ಅಕೌಂಟ್ ಇರ್ಬೇಕು. ಮತ್ತೆ ಅವ್ರು ಟ್ಯಾಕ್ಸ್ ಕಟ್ತಿರಬಾರ್ದು. ಭಾಳ ಇಂಪಾರ್ಟೆಂಟ್ ನೋಡಿ, ನಮಗೆ ಆದಾಯ ತೆರಿಗೆ ಪಾವತಿಸದಿರುವ ಅಂತ ಐತೆ ಇಲ್ಲಿ ಕೊಟ್ಟಲ್ಲಿ, ಭಾಳ ಇಂಪಾರ್ಟೆಂಟು. ಮತ್ತು ಆಮೇಲೆ 60 ವರ್ಷ ಆದಮೇಲೆ ಪೆನ್ಷನ್ ಬರ್ತದೆ. 60 ವರ್ಷ ಆದಮೇಲೆ ಯಾರು ಮಾಡಿಸಿರ್ತಾರಲ್ಲ ಅವ್ರಿಗೆ 60 ವರ್ಷ ಆದಮೇಲೆ ಅವ್ರಿಗೆ ಪೆನ್ಷನ್ ಅಪ್ಪ. ಅವ್ರು ಡಿಪೆಂಡ್ ಅಪ್ಪನ್ನು ಅವ್ರು ಎಷ್ಟು ಕಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್. 1,000 ರೂಪಾಯಿಲಿಂದ 5,000 ರೂಪಾಯಿ ತನ ನೋಡ್ರಿ. 1,000 ರೂಪಾಯಿಲಿಂದ 5,000 ರೂಪಾಯಿ ತನ ಪೆನ್ಷನ್ ಬರ್ತದೆ. ಅದು ಇಂಪಾರ್ಟೆಂಟು. ಅದನ್ನ ಇಲ್ಲಿ ಕೊಟ್ಟನ ಪಿಂಚಣಿ ಖಚಿತ ಪಿಂಚಣಿ ಪಡೆಯುವಿರಿ ಅಂತ ಐತಿ. ಅಂದರೆ ನಮಗಿಲ್ಲಿ ಇದನ್ನ ಆಲ್ರೆಡಿ ತರಗತಿ ಮಾಡೀನಿ. ಇದನ್ನ ಯಾವುದಕ್ಕೆ ಹೇಳಿದ್ದಂದ್ರೆ ನಿಮ್ಗೆ ಈಗ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇಲ್ಲ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನಾ, ಇವೆಲ್ಲ ಇದಕ್ಕೆ ಹೇಳಿದ್ವಿ ಅಂತ ಕೊಟ್ಟರೆಗಿನ ಇವೆಲ್ಲ ಭಾಳ ಪ್ರಮುಖ. ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಮತ್ತು ಎಕ್ಸಾಮಿಗೂ ಬರ್ತಾವೆ, ಮತ್ತು ಜೀವನಕ್ಕೂ ಅನುಕೂಲ ಆಗ್ತಾವೆ. ಅದು ಗಮನಿಸ್ರಿ. ಮತ್ತು
ಕೇಂದ್ರ ಸರ್ಕಾರದ ಜಾಹೀರಾತು ಅದು ನಮಗೆ ಚಾಚು ತಪ್ಪದೆ ನೋಡ್ಬೇಕು, ಎಲ್ಲ ಸ್ನೇಹಿಸ್ಕೊಟ್ಟ ನೋಡಿ ಪೇಪರ್ನಾಗ ಪ್ರಜಾವಾಣಿ ಪತ್ರಿಕೆದಲ್ಲಿ ಭಾಳ ಇಂಪಾರ್ಟೆಂಟ್ ಅದ, ನೀಟಾಗಿ ಗಮನಿಸ್ಬೇಕು. ನಮಗೆ ಇನ್ನೊಬ್ಬರು ಇವು ರೀಸೆಂಟಾಗಿ ರವೀಂದ್ರ ಯಾವಗಲ್ಗೆ ಲಯ ಸಾರ್ವಭೌಮ ಪ್ರಶಸ್ತಿ ಇಂಥ ಪ್ರಶಸ್ತಿಗಳು ಬಂದಾಗ ಅವ್ರು ಏನಂತ ಕೊಟ್ಟರೆ ನೀಟಾಗಿ ಕಟ್ ಮಾಡ್ಕೊಂಡು ಯಾರು ಕೊಡ್ತಾರ, ಯಾರು ಏನಂತ ಕೊಟ್ಟು ಸೆಲೆಕ್ಟ್ ಆಗ್ಯಾರ, ಅದು ಪ್ರಶಸ್ತಿ ಮತ್ತೆ ಎಷ್ಟು ಅವೆಲ್ಲ ನೀವು ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ಏನಂತ ಕೊಟ್ಟರೆ ರೀಸೆಂಟಾಗಿ ಅಂತ ಕೊಟ್ಟರೆ ಒಂದು ಸಿಂಪಲ್ ಆಗಿ ಒಂದು 45 ನಿಮಿಷ ಅಷ್ಟು ತರಗತಿ ಆಯಿತು. ಬಟ್ ಪ್ರತಿದಿನಗೂ ಏನಂತ ಕೊಟ್ಟರೆ ತರಗತಿಯನ್ನು ಕೇಳಲಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಜಾವಾಣಿ ಪತ್ರಿಕೆ, ವಿಜಯ ಕರ್ನಾಟಕ, ಇಲ್ಲ ದ ಹಿಂದೂ ಪತ್ರಿಕೆ, ಇಲ್ಲ ಕನ್ನಡಪ್ರಭ, ಇವೆಲ್ಲ ಉದಯವಾಣಿ, ಆಮೇಲೆ ಮಾರ್ಚ್ ಆಫ್ ಕರ್ನಾಟಕ, ವಾರ್ತಾ ಜನಪದ, ಆಮೇಲೆ ನಮಗೆ ಡೈಲಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅದನ್ನೆಲ್ಲ ಅಪ್ಡೇಟ್ ಆಗಿರ್ಬೇಕು. ಮತ್ತು ಈ ಜಗತ್ತಲ್ಲಿ ಏನು ನಡೆಯಕತ್ತದಲ್ಲ ಪ್ರತಿಯೊಂದಕ್ಕೂ ಅಪ್ಡೇಟ್ ಆದರೆ ಮಾತ್ರ ಕರೆಂಟ್ ಅಫೇರ್ಸ್ ಜೊತೆಗೆ GK ನೀವೇನು ಮಾಡ್ಕೊಬೋದಲ್ರಿ ರೆಡಿ ಆಗ್ಬೋದು. ಇಷ್ಟು ಹೇಳ್ತಾ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು. ಬಾಯ್.